ಎಲ್ರಿಗೂ ನಮಸ್ಕಾರ. ಹಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಸೂರ್ಯ ಧೂಳು ತುಕ್ಕು ಹಿಡ್ದಿರೋ ಕಾರುಗಳನ್ನ ನೋಡ್ತಿರ್ತಾನೆ. ಈ ಥರನೇ ನಮ್ಮ ಜೀವನ ಎಲ್ಲ ಧೂಳು ಹಿಡ್ಕೊಂಡು ಕೂತಿದೆ. ಇದನ್ನೆಲ್ಲ ಸರಿ ಮಾಡಿದ್ರೇನೆ ನಮ್ಮ ಜೀವನನೂ ಸರಿ ಹೋಗೋದು. ಇದಕ್ಕೆ ನನ್ಗೆ ಸಿಕ್ಕಿರೋ ಲಾಸ್ಟ್ ಚಾನ್ಸ್. ಇವುಗಳನ್ನೆಲ್ಲ ಸರಿ ಮಾಡಿದ್ರೇನೆ ನನ್ನ ಜೀವನನೂ ಸರಿ ಹೋಗೋದು. ನನಗಿರೋ ಕೊನೆ ನಂಬಿಕೆ ಅಂದರೆ ಇದು ಒಂದೇನೆ. ಹೇಗಾದ್ರೂ ಮಾಡಿ ಇವನ್ನೆಲ್ಲ ಸರಿ ಮಾಡಬೇಕು ಅಂತ ಅನ್ಕೋತಿರ್ತೇನೆ. ಆಗಲಿಗೆ ಸುರೇನ್ ಫ್ರೆಂಡ್ಸ್ ಬರ್ತಾರೆ. ಲೇ ಏನೋ ಇದು ಕಾರು ಅಂತ ಹೇಳಿದೆ, ಇವು ನೋಡಿದ್ರೆ ತುಕ್ಕು ಹಿಡ್ಕೊಂಡು ಕೂತಿದ್ದೇವಲ್ಲ ಅಂತ ಚೇತ ಹೇಳ್ತಾನೆ. ಏನಪ್ಪ ಇವುಗಳನ್ನೆಲ್ಲ ಓಡ್ಸೋಕ್ಕಾಗಲ್ಲಪ್ಪ, ತಳ್ಕೊಂಡೋಗ್ಬೇಕಷ್ಟೇ ಅಂತ ಕಾರ್ತಿ ಹೇಳ್ತಾನೆ. ಪರವಾಗಿಲ್ಲೋ, ಪೆಟ್ರೋಲ್ಗಿರೋ ರೇಟ್ಗೆ ತಳ್ಕೊಂಡೋಗೋದೇ ಸರಿ ಅಂತ ಇನ್ನೊಬ್ಬ ಫ್ರೆಂಡ್ ಹೇಳ್ತಾನೆ. ಆಗ ಸೂರ್ಯ, ಲೇ ಈ ಕಾರ್ಗಳೆಲ್ಲ ಸ್ವಲ್ಪ ವರ್ಷಕ್ಕೆ ಮುಂಚೆ ಹೇಗೆ ಓಡ್ತಿದ್ವು ಗೊತ್ತಾ? ಸೂರ್ಯ ಹಾಗಂತಿರುವಾಗ ನೋಡ್ತಿದ್ರೇ ಗೊತ್ತಾಗ್ತಿದೆ ಕಣೋ, ಓಡಿ ಓಡಿ ರಿಟೈರ್ಡ್ ಆಗ್ಬಿಟ್ಟಿವೆ ಇವೆಲ್ಲ ಹಾಗಂತ ಚೇತ ಹೇಳ್ತಾನೆ. ಇದರಲ್ಲಿರೋ ಪಾರ್ಟ್ಸ್ಗಳನ್ನೆಲ್ಲ ಮಾರಿದ್ರೆ ಒಂದು 5,000 ಸಿಗ್ಬೋದು ಅಂತ ಕಾರ್ತಿ ಹೇಳ್ತಾನೆ. ಸೂರ್ಯ, ನಾನೇನೋ ಚಿಕ್ಕ ಚಿಕ್ಕ ಕೆಲಸ ಅಂತ ಅಂದ್ಕೊಂಡಿದ್ದೆ, ಇಷ್ಟನ್ನೆಲ್ಲ ಸರಿ ಮಾಡೋ ಬದಲು ಒಂದು ಕಾರೇನು ತೊಗೊಂಡ್ಬಿಡ್ಬೋದು ಅಂತ ಇನ್ನೊಬ್ಬ ಫ್ರೆಂಡ್ ಹೇಳ್ತಾನೆ. ಆಗ ಕಾರ್ತಿ, ಏನು ಸೂರ್ಯ ಇದೆಲ್ಲ ನೀನು ಏನಕ್ಕೆ ಬೇಕು ಬೇಡದಿರೋ ಕೆಲಸ ಎಲ್ಲ? ಈ ಕಾರ್ ರಿಪೇರಿ ಮಾಡೋದಲ್ಲದೆ ಇವೆಲ್ಲ ಓಡೋ ಥರ ಮಾಡಬೇಕು ಅಂತ ಅಂದ್ಕೊಂಡಿದೆಯಲ್ಲ. ಇದರಲ್ಲಿರೋ ಟೈರ್ ನೋಡಿದ್ರೇ ಗೊತ್ತಾಗ್ತಿದೆ ಇದು ಓಡಲ್ಲಪ್ಪ ಅಂತ ಕಾರ್ತಿ ಮತ್ತು ಚೇತ ಎಲ್ಲರೂ ನಗ್ತಾ ಇರ್ತಾರೆ. ಸೂರ್ಯ, ನೀನು ಅವಶ್ಯಕತೆಯಲ್ಲಿ ತುಂಬ ರಿಸ್ಕ್ ತಗೋತಿದೀಯ ಅನ್ನಿಸ್ತಿದೆ. ಈ ಕಾರ್ಗಳನ್ನೆಲ್ಲ ನೋಡು, ನಮಗೆಲ್ಲ ಇದನ್ನೆಲ್ಲ ಉಜ್ಜಿ ತೊಳೆಯೋಷ್ಟರಲ್ಲಿ ನಮ್ಗೆ ಆಸ್ತಾ ಮನೆ ಬಂದ್ಬಿಡುತ್ತೆ. ಇವುಗಳೆಲ್ಲ ಇರೋ ಕಂಡೀಷನ್ ನೋಡು, ಇದೆಲ್ಲ ವರ್ಕೌಟ್ ಆಗೋಲ್ಲ ಬಿಡು ಅಂತ ಚೇತ ಹೇಳ್ತಾನೆ. ಆಗ ಸೂರ್ಯ ಮಾತಾಡಿ ಮುಗಿತಾ, ಹೊರಗಡೆ ನೋಡಿ ಸಮಸ್ಯೆನ ದೊಡ್ಡದಾಗಿದೆ ಅಂತ ಅಂದ್ಕೊಳ್ಬಾರ್ದು ಕಣ್ರು, ಒಳಗೋಗಿ ನೋಡಿದ್ರೇ ಗೊತ್ತಾಗೋದು ಏನಾಗಿದೆ ಅಂತ. ಅವನು ಹಾಗಂತಿರೋವಾಗ ಕಾರ್ತಿ, ಇದ್ರಲ್ಲಿ ಒಳ್ಳೇದನ್ನೋದು ಏನಪ್ಪ ಇದೆ, ನೀನೇ ಸರಿಯಾಗಿ ನೋಡು ಅಂತಾನೆ. ಆಗ ಚೇತ, ಸೂರ್ಯ, ಒಳಗಿರೋ ಇಲ್ಲಿ ತನ್ನ ಕುಟುಂಬನೇ ಸೇರಿಸ್ಕೊಂಡಿದೆ ಕಣೋ, ಅಲ್ಲಿ ನೋಡು ಕಾರ್ಗಳೆಲ್ಲ ತುಕ್ಕಿಡ್ದಿವೆ, ಸ್ವಲ್ಪ ನೀರು ಹಾಕಿದ್ರೆ ಸಾಕು ಕಾರ್ಗಳೇ ಕಾಣಲ್ಲ ಕಣೋ ಹಾಗಂತ ಚೇತ ಹೇಳ್ತಿರೋವಾಗ, ಲೇ ಈಗ ನಿಮಗೆಲ್ಲ ಕಾರಲ್ಲಿರೋ ಧೂಳು ಮಾತ್ರ ಕಾಣಿಸ್ತಿದೆ, ಅದಕ್ಕೆ ನಿಮಗೆ ನಂಬಿಕೆ ಬರ್ತಾ ಇಲ್ಲ. ಆದರೆ ನನ್ನ ಕಣ್ಮುಂದೆ ನನ್ನ ಜೀವನನೇ ನಿಂತಿದೆ. ಅವತ್ತು ವೆಂಕಟೇಶ್ ಸರ್ ಹೇಳಿದ್ರಲ್ಲ, ಅವ್ರು ಹೇಳಿದ ರೀತಿ ಬುದ್ಧಿನ ಉಪಯೋಗಿಸ್ಬೇಕು. ನಿಮಗಿದೆಲ್ಲ ನರಕ ಅನ್ನಿಸ್ತಿರ್ಬೋದು, ಆದರೆ ನನಗಿದೆ ಸ್ವರ್ಗ. ಸೂರ್ಯ ಹಾಗಂತಿರುವಾಗ ಚೇತ, ಸೂರ್ಯ, ಈ ಕಾರ್ಗಳ ಮೇಲೆ ನೀನು ತುಂಬಾ ನಂಬಿಕೆ ಇಟ್ಕೊಂಡ್ಬಿಟ್ಟಿದೀಯಾ, ಹೋಗಿ ಇದನ್ನು ಸ್ವರ್ಗ ಅಂತಿದೆಯಲ್ಲೋ ಅಂತಾನೆ. ನನಗೆ ನನ್ನ ಮೇಲೆ ನಂಬಿಕೆ ಇದೆ ಕಣ್ರೋ, ಇನ್ನೊಂದು ವಾರ ಕಳೆದ್ಮೇಲೆ ಇದೇ ಸೆಡ್ಗೆ ಬಂದು ನೋಡಿ ನೀವು, ಆಗ ನಿಮಗೆಲ್ಲ ಗೊತ್ತಾಗುತ್ತೆ ಅಂತ ಸೂರ್ಯ ಹೋಗ್ತಿರೋವಾಗ ಅವ್ನ ಫ್ರೆಂಡ್ಸ್ಗಳೆಲ್ಲ ನಗ್ತಾ, ಏನೋ ನೀನು ಹೀರೋ ಅಂತೇಳಿ ಕೈ ಹಿಡ್ಕೊಂಡು ಹೇಳ್ಬಿಟ್ಟು ನಗ್ತಾ ಇರ್ತಾರೆ. ಇಷ್ಟೊಂದು ಜೋರಾಗಿ ನಗ್ತಿದೆಯಲ್ಲೋ, ಮುಂದೆ ನೀನು ಮಾತಾಡೋಕೆ ಹೋಗದೆ ಬೈ ಮೆಚ್ಕೊಂಡು ಸುಮ್ಮನೆ ಇರಬೇಕಾಗುತ್ತೆ, ನೋಡ್ತಾ ಇರುವಂತ ಕಾರ್ತಿಗೆ ಸೂರ್ಯ ಹೇಳ್ತಾನೆ. ಸೂರ್ಯ, ನಿನ್ನ ಟೈಮ್ ವೇಸ್ಟ್ ಮಾಡ್ತಿದ್ಯಾ ಅಂತ ನಮ್ಗೆ ಅನ್ನಿಸ್ತಿದೆ ಅಂತ ಕಾರ್ತಿ ಹೇಳ್ತಾನೆ. ಸೂರ್ಯ ಮಾತಾಡದೆ ಸುಮ್ಮನೆ ನಿಂತಿರೋವಾಗ, ಮಾತಾಡಪ್ಪ ಸುಮ್ಮನೆ ಇದೆಯಲ್ಲ ಅಂತ ಕೇಳ್ತಾನೆ. ಬಿಟ್ರು, ಅವನ ಸ್ಥಿತಿ ನೆನೆಸ್ಕೊಂಡ್ರೆ ನನಗೂ ಪಾಪ ಅನ್ನಿಸ್ತಿದೆ. ಇವನು ಅದೇಗೆ ಇವನ್ನೆಲ್ಲ ರೆಡಿ ಮಾಡಿ ಓಡೋವಾಗ ಮಾಡ್ತಾನೋ ಏನೋ, ನನಗಂತೂ ಅರ್ಥ ಆಗ್ತಿಲ್ಲ ಅಂತಾನೆ ಚೇತ. ಎಲ್ಲ ನಿಮ್ಮ ಅಣ್ಣ ಮನೋಜಿಂದ ಕಣೋ, ದೊಡ್ಡ ಬುದ್ಧಿವಂತ ಥರ ಮಾತಾಡ್ತಾನೆ, ಎಲ್ಲನೂ ನಿನ್ನ ತಲೆಗೆ ಕಟ್ಬಿಟ್ಟು ಈಗ ಆಯಾಗಿದ್ದಾನೆ ನೋಡ್ದ್ಯಾ ಅಂತ ಚೇತ ಹೇಳ್ತಾನೆ. ಅವನೆಲ್ಲಿ ಇವನ್ ತಲೆಗೆ ಕಟ್ತಾ, ಇವನೇ ತಾನೇ ಇವನ್ ತಲೆ ಮೇಲೆ ಹೊತ್ಕೊಂಡಿರೋದು ಅಂತ ಕಾರ್ತಿ ಹೇಳ್ತಾನೆ. ನೋಡು ಸೂರ್ಯ, ಸಂಬಂಧಗಳ ಬಗ್ಗೆ ನಿನ್ಗಿನ್ನೂ ಅರ್ಥ ಆಗಿಲ್ಲ. ನಾವು ಚೆನ್ನಾಗಿದ್ರೇನೆ ಸ್ವಂತದವರು ಬಂಧುಗಳು ಎಲ್ಲ ಬರೋದು. ಇವನ್ನೆಲ್ಲ ರೆಡಿ ಮಾಡಿ ಮನೆಗೆ ತಗೊಂಡೋಗು, ಒಬ್ಬೊಬ್ರು ಬಂದು ಒಂದೊಂದು ಕಾರಲ್ಲಿ ಕೂತ್ಕೋತಾರೆ. ಚೇತ ಹಾಗಂತಿರುವಾಗ ಸೂರ್ಯ ಏನು ಮಾತಾಡದೆ ನಿಂತಿರ್ತಾನೆ. ಏನೇ ಇವನು ಎಷ್ಟು ಮಾತಾಡಿದ್ರು ಕಲ್ತಾರನೇ ನಿಂತಿದ್ದಾನಲ್ಲ ಅಂತ ಕಾರ್ತಿ ಹೇಳ್ತಾನೆ. ಅವನ ಬಗ್ಗೆ ನಿನಗೆ ಗೊತ್ತಿಲ್ವೇನೋ, ಅವನೊಂದ್ಸರಿ ನಿರ್ಧಾರ ಮಾಡಿದ್ಮೇಲೆ ಯಾರು ಏನು ಹೇಳಿದ್ರು ಆ ಕೆಲಸನ ಮಾಡದೆ ಬಿಡೋನಲ್ಲ ಅಂತಾನೆ. ಇವ್ನು ನಂಬ್ಕೊಂಡಿರೋ ಹಾಗೆ ಆ ಕಾರ್ನಲ್ಲಿ ಅಂಥದ್ದೇನಿದೆ ಬಾ ನೋಡೋಣ ಅಂತೇಳಿ ಎಲ್ಲ ಸೇರಿ ಕಾರುಗಳನ್ನ ನೋಡ್ಕೊಂಡು ಹೋಗ್ತಾರೆ. ಈ ಕಡೆ ಸೂರ್ಯ ಹಗಲು ರಾತ್ರಿ ಎಂದೇನೆ ಆ ಕಾರುಗಳನ್ನೆಲ್ಲ ರಿಪೇರಿ ಮಾಡ್ತಿರ್ತಾನೆ. ಇವನ್ ಕಷ್ಟಪಟ್ಟು ರಿಪೇರಿ ಮಾಡ್ತಿರೋವಾಗ್ಲೇ ಮೀನಾ ಅಲ್ಲಿಗೆ ಬರ್ತಾಳೆ. ಏನ್ರಿ ಇದು ಪಾರ್ಟ್ಸ್ನೆಲ್ಲ ಬಿಚ್ಚಿ ಈಗ ಹರಡ್ಕೊಂಡು ಕೂತಿದ್ದೀರಲ್ಲ ಅಂತ ಕೇಳ್ತಾಳೆ. ಎಲ್ಲಾನು ಬಿಚ್ಚಿದ್ರೆ ಅಲ್ವಾ ಮೀನಾ ಸರಿಯಾಗಿ ಸೇರ್ಸೋಕ್ಕಾಗೋದು ಅಂತಾನೆ ಸೂರ್ಯ. ಜೊತೆನಲ್ಲಿ ಯಾರಾದರೂ ಒಬ್ಬರನ್ನ ನೀವು ಕೆಲ್ಸಕ್ಕೆ ತಗೋಬೋದಿತ್ತಲ್ವಾ ಅಂತ ಕೇಳ್ತಾಳೆ. ಇಲ್ಲ ಮೀನಾ, ಸಣ್ಣ ಪಾರ್ಟ್ಸ್ಗಳಿಗೆಲ್ಲ ತುಂಬಾ ದುಡ್ಡು ಖರ್ಚಾಯಿತು. ಹೊಸ್ದಾಗಿ ಯಾರಾದರೂ ಒಬ್ಬರನ್ನ ಜೊತೆಗೆ ಕರ್ಕೊಂಡ್ರೆ ಅವ್ರಿಗೆ ಬೇರೆ ಸಂಬಳ ಕೊಡಬೇಕಾಗುತ್ತೆ, ಅದಕ್ಕೆ ಏನು ಮಾಡೋದು ಅಂತ ಹೇಳ್ತಾನೆ. ನನ್ನನ್ನು ಕರೆದಿದ್ರೆ ನಾನೇ ಬಂದು ನಿಮಗೆ ಸಹಾಯ ಮಾಡ್ತಿದ್ನಲ್ಲ ಅಂತ ಮೀನಾ ಹೇಳ್ತಾಳೆ. ನೋ ಅದು ಹೂ ಕಟ್ಟೋ ಕೈ, ಅದು ಸ್ಪ್ಯಾನರ್ ಎಲ್ಲ ಹಿಡಿಬಾರ್ದು ಅಂತ ಹೇಳ್ತಾನೆ. ಏನ್ರಿ ನೀವು ಹಗಲು ರಾತ್ರಿ ಬಿಡ್ದೇನೆ ಇದನ್ನೆಲ್ಲ ರೆಡಿ ಮಾಡ್ತಿರ್ತೀರಾ? ನಿಮ್ಮ ಮುಖ ಎಷ್ಟು ಬಾಡಾಗಿದೆ ಗೊತ್ತಾ? ನಿಮ್ಮ ಮುಖ ನೋಡಿ, ಮುಖದ ಮೇಲೆ ಏನೆಲ್ಲ ಮೆತ್ಕೊಂಡಿದೆ ಹಾಗಂತೇಳಿ ಮುಖನ ಒರ್ಸೋಕೆ ಹೋಗ್ತಾಳೆ ಸೆರ್ಗಿಂದ. ಮೀನಾ ಬೇಡ ಅದೆಲ್ಲ ಆಯಿಲ್ ಕರೆ ಮೀನಾ, ಸೋಪ್ ಹಾಕಿನೇ ತೊಳಿಬೇಕು. ಸೆರ್ಗಲ್ ಏನಾದರೂ ಒರೆಸಿದ್ರೆ ಸೀರೆ ಎಲ್ಲ ಗಲೀಜಾಗುತ್ತೆ, ಹೋಗು ಆ ಕಡೆ ಅಂತ ಹೇಳ್ತಾನೆ. ಸರಿ, ಮಧ್ಯಾಹ್ನ ಊಟ ಮಾಡಿದ್ರೆ ಇಲ್ವಾ ಅಂತಾಳೆ ಮೀನಾ. ಊಟ ಮಾಡಿದೆ ಮೀನಾ ಅಂತ ಸೂರ್ಯ ಹೇಳ್ತಾನೆ. ಹೌದಾ, ಏನು ತಿಂದ್ರಿ ಅಂತ ಕೇಳ್ತಾಳೆ. ಏನೋ ಒಂದು ತಿಂದೆ ಬಿಡು ಮೀನಾ ಅಂತಾನೆ ಸೂರ್ಯ. ಸುಮ್ಮನೆ ಸುಳ್ಳೆಲ್ಲ ಹೇಳ್ತಾನೆ ಇರಬೇಡಿ, ಬೆಳಗ್ಗೆಯಿಂದ ಇದುವರೆಗೂ ನೀವೇನೂ ತಿಂದಿಲ್ಲ ಅಂತ ನನಗೆ ಗೊತ್ತಾಗ್ತಿದೆ. ಹೀಗೆ ಊಟ ಮಾಡದೆ ಕೆಲಸ ಮಾಡ್ತಿದ್ರೆ ನಿಮ್ಗೆ ಆರೋಗ್ಯ ಸ್ಥಿತಿ ಏನಾಗಬೇಕು ರೀ ಹಾಗಂತ ಮೀನಾ ಹೇಳ್ತಿರೋವಾಗ, ಏನೂ ಆಗಲ್ಲ ಬಿಡು ಮೀನಾ, ಅವಾಗವಾಗ ಟೀ ಕುಡಿತಿದೆ ಅಂತಾನೆ ಸೂರ್ಯ. ಖಾಲಿ ಹೊಟ್ಟೆಲಿದ್ದಾಗ ಟೀ ಕುಡಿದ್ಬಿಟ್ರೆ ಸಾಕಾ?
ಮೊದಲು ಊಟ ಮಾಡಿ ಬನ್ನಿ ಅಂತ ಮೀನಾ ಬಲವಂತ ಮಾಡ್ತಿರ್ತಾಳೆ. ಮೀನಾ ಇರೋ ಮೀನಾ, ಈ ಇಂಜಿನ್ ಎಲ್ಲನೂ ಮೊದಲು ರೆಡಿ ಮಾಡಬೇಕು, ಅರ್ಧದಲ್ಲೇ ಬಿಟ್ಟು ಬಂದರೆ ಹೇಗೆ ಅಂತಾನೆ ಸೂರ್ಯ. ರೀ, ಮೊದಲು ಊಟ ಮಾಡಿಬಿಟ್ಟು ಆಮೇಲೆ ಏನು ಬೇಕಾದರೂ ಕೆಲಸ ಮಾಡಿ ಬನ್ನಿ ಅಂತ ಮೀನಾ ಹೇಳ್ತಾ ಇರ್ತಾಳೆ. ಇಲ್ಲ ಮೀನಾ, ಸ್ವಲ್ಪ ಟೈಮ್ನ ಕೂಡ ವೇಸ್ಟ್ ಮಾಡಬಾರ್ದು, ನನಗೆ ಅಷ್ಟು ಟೈಮ್ ಇಲ್ಲ, ಆದಷ್ಟು ಬೇಗ ಇದನ್ನೆಲ್ಲ ರೆಡಿ ಮಾಡಿದ್ರೇ ನನಗೆ ದುಡ್ಡು ಸಿಗೋದು, ಕೆಲಸ ನಿಲ್ಸೋಕ್ಕೆ ಹೋಗಬಾರ್ದು ಅಂತ ಹೇಳ್ತಾನೆ. ಈಗ ನಿಮ್ಮ ಕೆಲಸ ನಿಲ್ಲಿಸಬಾರ್ದು ನೀವು, ಅಷ್ಟೇ ತಾನೇ? ಹಾಗಂತ ಮೀನಾ ಹೇಳ್ತಾಳೆ. ಹೌದು ಅಂತಾನೆ ಸೂರ್ಯ. ತಗೊಳ್ಳಿ ಅಂತ ತಿನ್ಸೋಕೆ ಹೋಗ್ತಾಳೆ. ಹೇಳ್ತಾನೆ ಇದೀನಲ್ಲ ಮೀನಾ, ಊಟ ಮಾಡುವಂತ ಇಷ್ಟೊಂದು ಬಲವಂತ ಮಾಡ್ತಿದ್ದಿಲ್ಲ ಅಂತಾನೆ ಸೂರ್ಯ. ನೀವು ಕೆಲಸ ಮಾಡ್ತಾನೆ ಇರಿ, ನಾನು ತಿನ್ನಿಸ್ತಾನೆ ಇರ್ತೀನಿ ಅಂತಾಳೆ ಮೀನಾ. ನಿನ್ಗೇನಕ್ಕೆ ಮೀನಾ ಈ ಕಷ್ಟ, ನೀನು ಇಟ್ಟೋಗು, ನಾನು ಕೆಲಸ ಮುಗಿದ್ಮೇಲೆ ಊಟ ಮಾಡ್ತೀನಿ ಅಂತಾನೆ ಸೂರ್ಯ. ಅದೆಲ್ಲ ಏನು ಬೇಡ, ನೀವು ಕೆಲಸ ಮಾಡಿ, ನಾನು ಊಟ ಮಾಡಿಸ್ತೀನಿ ಅಂತಾಳೆ. ನೀನು ಊಟ ಮಾಡ್ದಾ ಅಂತ ಕೇಳ್ತಾನೆ. ನನ್ನ ಮನೇಲೆಲ್ಲ ತಿಂದಾಯ್ತು, ಮೊದಲು ನೀವು ತಿನ್ನಿ ಅಂತಾಳೆ. ಏನ್ರಿ, ಈ ಕಾರ್ನೆಲ್ಲ ನಿಮ್ಮ ಕೈಯಲ್ಲಿ ರೆಡಿ ಮಾಡೋಕ್ಕಾಗುತ್ತಾ ಅಂತ ಮೀನಾ ಕೇಳ್ತಾಳೆ. ಯಾಕೆ ಮೀನಾ, ನನ್ನ ಮೇಲೆ ನಂಬಿಕೆ ಇಲ್ವಾ ಅಂತಾನೆ ಸೂರ್ಯ. ಹಾಗೆಲ್ಲ ಏನೂ ಇಲ್ಲ ರೀ, ತುಂಬಾ ಕೆಲಸ ಅಲ್ವಾ ಅಂತ ಕೇಳ್ತಾಳೆ. ತುಂಬಾ ಕೆಲಸ ಇದೆ ಮೀನಾ, ಆದರೆ ಈ ಕಾರ್ಗಳಲ್ಲಿ ಏನೇನು ಸಮಸ್ಯೆ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು, ಅದನ್ನೆಲ್ಲ ಆದಷ್ಟು ಬೇಗ ಸರಿ ಮಾಡಿದ್ರೆ ಸಾಕು, ಪಕ್ಕ ರೆಡಿಯಾಗಿಬಿಡ್ತವೆ. ಹಾಗಂತ ಸೂರ್ಯ ಹೇಳ್ತಿರೋವಾಗ ನನ್ನ ಕೈಲಿ ಏನು ಸಹಾಯನೂ ಮಾಡೋಕ್ಕಾಗ್ತಿಲ್ಲ, ನೀವೊಬ್ಬರೇ ಕೆಲಸ ಮಾಡ್ತಿದ್ದೀರಲ್ಲ, ಕಷ್ಟ ಆಗ್ತಿಲ್ವಾ ಅಂತ ಕೇಳ್ತಾಳೆ. ಅಯ್ಯೋ ಮೀನಾ, ನಾನು ಚಿಕ್ಕ ವಯಸ್ಸಿಂದನೂ ಕಾರ್ ಜೊತೆಗೆ ಇದ್ದೀನಿ, ಈ ಥರದ ಕೆಲಸ ಮಾಡೋಕ್ಕೆ ನಂಗೆ ಯಾಕೆ ಕಷ್ಟನೂ ಇಲ್ಲ ಅಂತಾನೆ ಸೂರ್ಯ. ಹೇಗಾದರೂ ಇದನ್ನೆಲ್ಲ ರೆಡಿ ಮಾಡಲೇಬೇಕು, ಆಗಲೇ ತಾನೇ ಸಾಲ ತೀರ್ಸೋಕ್ಕಾಗೋದು ಅಂತಾನೆ. ಮತ್ತೆ ನಾವು ಮನೆಗೆ ಹೋಗ್ತೀವಿ ಅಂತ ಅಪ್ಪನಿಗೆ ನಾನು ಮಾತು ಕೊಟ್ಟಿದ್ದೀನಿ, ಅವರು ನನ್ನ ಮೇಲೆ ತುಂಬಾ ನಂಬಿಕೆ ಇಟ್ಕೊಂಡಿದ್ದಾರೆ, ಆ ನಂಬಿಕೆನ ಕಾಪಾಡಬೇಕಲ್ಲ. ಹಾಗಂತ ಸೂರ್ಯ ಹೇಳ್ತಿರೋವಾಗ ನನಗೆ ನಿಮ್ಮ ಮೇಲೆ ನಂಬಿಕೆ ಇದೆ ರೀ ಅಂತ ಮೀನಾ ಹೇಳ್ತಾಳೆ. ಸರಿ ಮೀನಾ, ನೀನು ಹೋಗು ಅಂತ ಸೂರ್ಯ ಹೇಳ್ತಾನೆ. ಏನ್ರಿ, ನೀವು ಮನೆಗೆ ಬನ್ನಿ ಅಂತಾಳೆ ಮೀನಾ. ನೈಟ್ ಪೂರ್ತಿ ನನಗೆ ಕೆಲಸ ಇದೆ ಮೀನಾ, ನಾನು ಬರೋಕ್ಕಾಗಲ್ಲ ಅಂತಾನೆ ಸೂರ್ಯ. ರಾತ್ರಿ ಮಲಗಿದ್ದು ಬೆಳಿಗ್ಗೆ ಎದ್ದು ಬರೋರಂತೆ ಬನ್ನಿ ಅಂತಾಳೆ. ಅರೆ ನೀನು ಬೇರೆ ಏನು ಮೀನಾ, ನಾನು ಮಲಗಿದ್ರೆ ಕೆಲಸನೂ ಹಾಗೆ ಮಲಗಿಬಿಡುತ್ತೆ, ಇನ್ನು ಸ್ವಲ್ಪ ಕೆಲಸ ಇದೆ, ಆದಷ್ಟು ಬೇಗ ಮುಗಿಯುತ್ತೆ. ಹಾಗಂತ ಸೂರ್ಯ ಹೇಳ್ತಿರೋವಾಗ ಸರಿ ಬಿಡಿ, ನಾನು ನಿಮ್ಮ ಜೊತೆ ಇರ್ತೀನಿ ಅಂತಾಳೆ ಮೀನಾ. ಏನಕ್ಕೆ ಅಂತಾನೆ ಸೂರ್ಯ. ನನ್ನ ಕೈಲಾಗುವಂಥ ಸಣ್ಣ ಸಣ್ಣ ಕೆಲಸನೆಲ್ಲನೂ ನಾನು ಕೂಡ ನಿಮ್ಮ ಜೊತೆ ಮಾಡ್ತೀನಿ. ಹಾಗಂತ ಮೀನಾ ಹೇಳ್ತಿರೋವಾಗ ಅದೆಲ್ಲ ಏನು ಬೇಡ, ನಿನಗೆ ಅಂತ ಹೂ ಕೊಡೋ ಕೆಲಸ ಇದೆ, ಈಗ ನೀನು ಹೋಗಿ ನಿದ್ದೆ ಮಾಡಿ ಹೇಳೋ ಅಷ್ಟರಲ್ಲಿ ನಾನು ಈ ಕೆಲಸನೆಲ್ಲ ಮುಗಿಸಿ ಮನೆಗೆ ಬರ್ತೀನಿ, ಈಗ ನೀನು ಮನೆಗೆ ಹೋಗು ಅಂತಾನೆ. ಇಲ್ಲ ರೀ, ಹೀಗೆ ನೀವು ಒಬ್ಬರೇ ಕಷ್ಟಪಡ್ತಿದ್ರೆ ನಾನು ಹೇಗೆ ನಿದ್ದೆ ಮಾಡೋದು. ಹಾಗಂತ ಮೀನಾ ಹೇಳ್ತಿರೋವಾಗ ಮೀನಾ, ಅದರಲ್ಲಿ ಯಾವ ಸಮಸ್ಯೆನೂ ಇಲ್ಲ, ಈಗ ನೀನು ಮನೆಗೆ ಹೋಗು, ನಾನೆಲ್ಲನೂ ನೋಡ್ಕೋತೀನಿ ಅಂತಾನೆ ಸೂರ್ಯ. ಸರಿ ರೀ, ಆದರೆ ಜಾಸ್ತಿ ಟೀ ಕುಡಿಯೋಕ್ಕೆಲ್ಲ ಹೋಗಬೇಡಿ, ಚೆನ್ನಾಗಿ ನೀರು ಕುಡೀರಿ, ನಿದ್ದೆ ಬಂದರೆ ಸ್ವಲ್ಪ ಹೊತ್ತು ಮಲಗಿದೆದ್ದು ಕೆಲಸ ಮಾಡಿ ಅಂತಾಳೆ. ಮೀನಾ, ನಾನು ನೋಡ್ಕೋತೀನಿ, ನೀನು ಸೇಫಾಗಿ ಮನೆಗೆ ಹೋಗು ಅಂತಾನೆ ಸೂರ್ಯ. ಸೂರ್ಯ ಕಾರ್ಗಳನ್ನ ರೆಡಿ ಮಾಡ್ತಾನೆ, ಅವುಗಳು ಓಡ್ತಿರೋದು ನೋಡಿ ಖುಷಿ ಪಡ್ತಾನೆ, ಎಲ್ಲ ಕಾರ್ಗಳನ್ನೂ ಚೆನ್ನಾಗಿ ರೆಡಿ ಮಾಡ್ತಾನೆ. ಆಗಲ್ಲಿಗೆ ಮೀನಾ ಬರ್ತಾಳೆ. ಸೂರ್ಯ ಖುಷಿಯಿಂದ ಅವಳ ಹತ್ರ ಹೋಗ್ತಾನೆ. ಏನ್ರಿ, ಬರೀ ಕೆಲಸನೇ ಮಾಡ್ತಿದ್ದೀರಾ, ಊಟ ಏನಾದರೂ ಮಾಡಿದ್ರಾ ಇಲ್ವಾ? ಅವಳು ಆಗಂತಿರೋವಾಗ ನನಗೋಸ್ಕರ ನೀನು ತಂದಿರ್ತೀಯಲ್ಲ ಮೀನಾ ಅಂತಾನೆ ಸೂರ್ಯ. ನಾನು ತರಲಿಲ್ಲ ಅಂದರೆ ನೀವು ಊಟನೇ ಮಾಡಲ್ವಾ, ಹಾಗೆ ಇದ್ಬಿಡ್ತೀರಾ ಅಲ್ವಾ, ಕೆಲಸ ಅಂತ ಇದ್ರೆ ಹೇಗ್ರಿ, ನಮ್ಮ ಆರೋಗ್ಯನೂ ನಾವು ನೋಡ್ಕೋಬೇಕು, ಬರೀ ಕಷ್ಟಪಟ್ಟರೆ ಸಾಲದು, ತಗೊಳ್ಳಿ ಅಂತಿರೋವಾಗ ಸರಿ ಬಿಡು ಮೀನಾ, ನಾನು ಊಟ ಮಾಡ್ತೀನಿ, ನೀನು ಮೊದಲು ಆ ಕಡೆ ತಿರುಗಿ ನೋಡು ಅಂತ ಮೀನಾನ ಟರ್ನ್ ಮಾಡಿಸ್ತಾನೆ. ಮೀನಾ ಕಾರ್ಗಳನ್ನ ನೋಡಿ ಶಾಕ್ ಆಗ್ತಾಳೆ. ಏನ್ರಿ ಇದೆಲ್ಲ ಹೊಸ ಕಾರ್ಗಳನ್ನ ತೊಗೊಂಡ್ರ ಅಂತ ಮೀನಾ ಕೇಳ್ತಾಳೆ. ಈಗ ತಾನೇ ಹೇಳ್ತಿದ್ಯಲ್ಲ ನೀನು, ಬರೀ ಕಷ್ಟಪಟ್ಟರೆ ಸಾಲದು ಅಂತ, ಹಾಗೆ ಕಷ್ಟಪಟ್ಟಿದ್ದಕ್ಕೆ ಈಗೆಲ್ಲ ರೆಡಿಯಾಗಿರೋದು, ಈ ಹಳೆ ಕಾರ್ಗಳೆಲ್ಲ ಈಗ ಹೊಸ ಕಾರ್ಗಳಾಗಿವೆ. ಹಾಗಂತ ಸೂರ್ಯ ಹೇಳ್ತಿರೋವಾಗ ಏನು ಹಳೆ ಕಾರ್ಗಳ, ಏನು ಹೇಳ್ತಿದ್ದೀರಾ ರೀ ನೀವು? ಹಾಗಂತ ಮೀನಾ ಕೇಳ್ತಿರೋವಾಗ ಇಲ್ಲಿ ನಿಂತಿದ್ದಂಥ ಹಳೆ ಕಾರ್ಗಳೇ ಈಗ ಹೊಸ ಕಾರ್ಗಳು. ಹಾಗಂತ ಸೂರ್ಯ ಹೇಳ್ತಾನೆ. ಮೀನಾ ಕಾರ್ ಡೋರ್ನೆಲ್ಲ ತೆಗೆದು ಎಲ್ಲ ಕಾರ್ಗಳನ್ನೂ ಚೆಕ್ ಮಾಡ್ತಾ ಖುಷಿ ಪಡ್ತಾ ಇರ್ತಾಳೆ. ಕೈ ಕೊಡ್ರಿ, ಎಂಥ ಒಳ್ಳೆ ಕೆಲಸ ಮಾಡಿದ್ದೀರಾ ಗೊತ್ತಾ, ಹೇಳ್ಬೇಕು ಅಂದರೆ ಇದು ಕನಸು ನಿಜನೋ ಅಂತ ನನಗೆ ಗೊತ್ತಾಗ್ತಿಲ್ಲ ನನಗೆ. ಹಾಗಂತ ಮೀನಾ ಹೇಳ್ತಿರೋವಾಗ ಸಂದೇಹನೇ ಇಲ್ಲ ಮೀನಾ, ಎಲ್ಲ ನಿಜಾನೇ. ಹಾಗಂತ ಸೂರ್ಯ ಹೇಳ್ತಾನೆ. ಎಲ್ಲ ಹೊಸ ಕಾರ್ ಥರನೇ ಇವೆ ರೀ, ನೋಡ್ತಿದ್ರೇ ತುಂಬಾ ಸಂತೋಷ ಆಗ್ತಿದೆ ಅಂತಾಳೆ. ನೀವು ದೊಡ್ಡ ಮೆಕ್ಯಾನಿಕೇ ಆಗಿಬಿಟ್ಟಿದ್ದೀರಾ, ನಾನು ಹೇಳ್ತಿರ್ಲಿಲ್ವಾ ನಿಮಗೆ? ಅವಳಾಗಂತಿರುವಾಗ ಅಯ್ಯೋ ಮೀನಾ, ನಾನೇನು ಅಷ್ಟೊಂದು ದೊಡ್ಡ ಮೆಕ್ಯಾನಿಕ್ ಅಲ್ಲ, ತುಂಬ ವರ್ಷಗಳಿಂದ ಕಾರ್ ಓಡಿಸ್ತಿದ್ದೀನಲ್ಲ, ಅದರಿಂದ ನಾನು ಎಷ್ಟು ಕಲ್ತಿದ್ದೀನೋ ಅಷ್ಟರಲ್ಲೇ ಈ ಕಾರ್ಗಳನ್ನೆಲ್ಲ ರೆಡಿ ಮಾಡಿದ್ದೀನಿ ಅಂತಾನೆ. ಇದಕ್ಕೆಲ್ಲ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ರೀ, ನನಗೂ ಕೂಡ ಇದರಲ್ಲೆಲ್ಲ ನಂಬಿಕೆನೇ ಇರಲಿಲ್ಲ, ನನ್ನನ್ನು ಕ್ಷಮಿಸ್ಬಿಡಿ ಅಂತ ಕೇಳ್ಕೊತಾಳೆ ಮೀನಾ. ಅರೆ ಬಿಡು ಮೀನಾ, ಮನುಷ್ಯರೇ ಅಷ್ಟಲ್ವಾ, ಆಗಲ್ಲ ಅಂತ ಅಂದ್ಕೊಂಡಿರ್ತಾರೆ, ಎಲ್ಲ ಆದಮೇಲೆ ಆಗ್ಬಿಡ್ತಾ ಅಂತ ಕೇಳ್ತಾರೆ. ಸೂರ್ಯ ಆಗಂತಿರೋವಾಗಲೇ ಚೇತಾ ಮತ್ತು ಕಾರ್ತಿ ಎಲ್ಲರೂ ಬರ್ತಾರೆ ಅಲ್ಲಿಗೆ. ಬಂದರು ಅಂತ ಸೂರ್ಯ ಹೇಳ್ತಿರೋವಾಗ ಏನೋ ಕಾರ್ನ ರೆಡಿ ಮಾಡ್ತೀನಿ ಅಂತ ಅವನ್ನೆಲ್ಲ ತೂಕಕ್ಕೆ ಹಾಕಿ ಆ ಕಾರ್ಗಳ ಬದಲಾಗಿ ಹೊಸ ಕಾರ್ಗಳನ್ನ ತಂದು ನಿಲ್ಲಿಸಿದ್ಯಾ ಅಂತಾನೆ ಚೇತಾ. ಏನಪ್ಪ ಲೋನ್ಗೇನು ತೊಗೊಂಡಿ ಅಂತ ಇನ್ನೊಬ್ಬ ಫ್ರೆಂಡ್ ಕೇಳ್ತಾನೆ. ಲೇ ಇಲ್ಲಿ ನಿಂತಿರೋ ಹಳೆ ಕಾರ್ಗಳೇ ಕಣೋ ಹೊಸ ಕಾರ್ಗಳಾಗಿರೋದು ಅಂತ ಸೂರ್ಯ ಹೇಳ್ತಾನೆ. ಏನೋ ಹೇಳ್ತಿದ್ಯಾ ಸೂರ್ಯ ಅಂತ ಕಾರ್ತಿಕ್ ಹೇಳ್ತಾನೆ. ಏನೋ ಹಳೆ ಕಾರ್ಗಳ? ಹಾಗಂತ ಚೇತಾ ಹೇಳ್ತಾನೆ. ಹೌದು ಹಳೆ ಕಾರ್ಗಳೇ ಅಂತ ಸೂರ್ಯ ಹೇಳ್ತಾನೆ. ಕಾರ್ತಿ ಹೋಗಿ ಏನೋ ಇದೆಲ್ಲ ಅಂತ ಅಂದ್ಕೊಂಡು ಕಾರ್ ಡೋರ್ನೆಲ್ಲ ತೆಗೆದು ಚೆಕ್ ಮಾಡ್ತಾ ಇರ್ತಾನೆ.
ಏನೋ ಇದೆಲ್ಲ ಅಂತ ಬಾಯಿ ಬಿಟ್ಕೊಂಡು ಕೇಳ್ತಿರೋವಾಗ ನಾನು ಹೇಳಿಲ್ವೇನೋ ನಿನಗೆ ನಿನಗೆ ಮಾತಾಡೋಕ್ಕೆ ಭಯ ಬರಲ್ಲ ಅಂತ, ನೋಡು ಅದಕ್ಕೆ ಇದೇ ಸಾಕ್ಷಿ ಅಂತಾನೆ ಸೂರ್ಯ. ಆಗ ಕಾರ್ತಿ ಏನೋ ಹೀಗೆ ಹೇಳ್ತಿದ್ಯಾ, ಇವು ಹಳೆ ಕಾರ ಹಾಗಂತ ಮಾತೆ ಹೊಡೆದೇ ಇರೋ ಹಾಗೆ ಆಶ್ಚರ್ಯದಿಂದ ಹೇಳ್ತಿರ್ತಾನೆ. ಸೂರ್ಯ ಅವ್ನು ಹೇಳ್ತಿರೋದನ್ನೆಲ್ಲ ಆ್ಯಕ್ಷನ್ ಮಾಡಿ ತೋರಿಸ್ತಿರ್ತಾನೆ. ಮಾತೇ ಬರ್ತಿಲ್ವ ಸೂರ್ಯ ಅಂತಾನೆ ಕಾರ್ತಿ. ಆಗ ಚೇತ ಲೇ ಏನೋ ಹೇಳ್ತಿದ್ಯಾ, ನಿಜವಾಗ್ಲೂ ಇವೆಲ್ಲ ಹಳೆ ಕಾರ್ಗಳ ಅಂತ ಕೇಳ್ತಾನೆ. ಇನ್ನೊಬ್ಬ ಫ್ರೆಂಡ್ ಹೇಳ್ತಾನೆ ಸೂರ್ಯ ನಾನಂತೂ ನಂಬಲ್ಲ, ಇವೆಲ್ಲ ಹೊಸ ಕಾರ್ ತಾನೆ ಅಂತ ಕೇಳ್ತಾನೆ. ಆಗ ಮೀನಾ ಹಾಗೆಲ್ಲ ಏನೇ ಇಲ್ಲ ಅಣ್ಣ, ಈ ಕಾರ್ಗಳೆಲ್ಲ ಇವ್ರು ರೆಡಿ ಮಾಡಿರೋ ಹಳೆ ಕಾರ್ಗಳೇ ಅಂತ ಹೇಳ್ತಾಳೆ. ಹೌದಾ ಅಂತ ಎಲ್ಲರೂ ಶಾಕ್ ಆಗ್ತಾರೆ. ಲೇ ಹೇಗೋ ಸೂರ್ಯ ಇದೆಲ್ಲ ಅಂತ ಕೇಳ್ತಾನೆ ಚೇತ. ನನ್ನ ಕೈಗಳನ್ನ ನಂಬದೆ ಅವು ನನ್ನ ಕೈ ಬಿಡಲಿಲ್ಲ, ಎಲ್ಲ ನನ್ನ ಕೈಯಿಂದಾನೆ ಅಂತಾನೆ ಸೂರ್ಯ. ಎಲ್ಲರೂ ಕೂಡ ನಮಗೆ ನಂಬಕ್ಕೆ ಆಗ್ತಿಲ್ಲ, ಆಶ್ಚರ್ಯ ಆಗ್ತಿದೆ ಅಂತ ಹೇಳ್ತಾ ಇರ್ತಾರೆ. ಮೀನಾ ಕೂಡ ಹಾಗೆ ಅಂತಾಳೆ. ಆದರೆ ಅವ್ರು ಹೇಳಿದ್ದನ್ನೇ ಸಾಧಿಸ್ಬಿಟ್ರು ಅಂತ ಹೇಳ್ತಾಳೆ. ಏನೋ ಸೂರ್ಯ ಮ್ಯಾಜಿಕ್ ಮಾಡ್ದಂಗಿದೆ, ಮಂತ್ರಗಿಂತ್ರ ಹಾಕೋದು ಕಲ್ತಿದ್ಯಾ ಹೇಗೆ ಅಂತಾನೆ ಚೇತ. ಮಂತ್ರಗಿಂತ್ರ ಏನೂ ಇಲ್ಲ ಕಣೋ ಅಂತ ಸೂರ್ಯ ಹೇಳ್ತಿರೋವಾಗ ಏನಪ್ಪ ಎಲ್ಲಾನು ಹೊಸ ಗಾಡಿ ಥರ ಮಾಡಿಬಿಟ್ಟಿದೆಯಲ್ಲ, ನನ್ನನ್ನು ಕ್ಷಮಿಸೋ, ಇಷ್ಟು ಕಷ್ಟಪಟ್ಟು ಈ ಕಾರ್ಗಳನ್ನೆಲ್ಲ ರೆಡಿ ಮಾಡ್ತೀಯ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅಂತಾನೆ ಚೇತ. ನೀನು ನಿಜವಾಗ್ಲೂ ಒಳ್ಳೆ ಯಜಮಾನ ಕಣೋ ಅಂತ ಹೇಳ್ತಾನೆ. ಲೇ ಇದರಲ್ಲಿ ನಾನು ಯಾವ ಯಜಮಾನ ಅಥವಾ ಬಿಸ್ನೆಸ್ ಮ್ಯಾನ್ ಏನೂ ಅಲ್ಲ ಕಣೋ, ನಿಜವಾಗ್ಲೂ ಯಾರು ಕಷ್ಟಪಟ್ಟು ಬುದ್ಧಿವಂತಿಕೆಯಿಂದ ಕೆಲಸ ಮಾಡ್ತಾರೋ ಅವ್ರಿಗೆಲ್ರಿಗೂ ಫಲ ಸಿಗುತ್ತೆ ಅಂತಾನೆ. ನಾನು ಕಷ್ಟಪಟ್ಟು ಇದೆಲ್ಲ ವೇಸ್ಟ್ ಆಗಲಿಲ್ಲ ಕಣೋ, ಇನ್ಮೇಲೆ ನೋಡ್ತಾ ಇರು 5 ಕಾರ್ಗಳು ರೋಡ್ ಮೇಲೆ ಬರ್ತವೆ ಹಾಗಂತ ಸೂರ್ಯ ಹೇಳ್ತಿರೋವಾಗ ಏನಪ್ಪ ಕಾರ್ಗಳನ್ನ ನೋಡೋಕೇನೋ ಪಳ ಪಳ ಅಂತಿವೆ, ಕಾರ್ ಕಂಡೀಷನ್ ಎಲ್ಲ ಹೇಗಿರ್ತವೆ ಅಂತ ಕೇಳ್ತಾನೆ ಕಾರ್ತಿ. 3 ಜನ ಇದ್ದೀರಾ, ಒಬ್ಬೊಬ್ಬರು ಒಂದೊಂದು ಕಾರಲ್ಲಿ ಕೂತ್ಕೊಂಡು ಇಂಜಿನ್ ಸೌಂಡ್ನೆಲ್ಲ ಚೆಕ್ ಮಾಡಿ ನೋಡೋಗ್ರು ಅಂತ ಹೇಳ್ತಾನೆ ಸೂರ್ಯ. ಹಾಗಂದಿದ್ದೆ ತಡ ಎಲ್ಲರೂ ಹೋಗಿ ಕಾರ್ಗಳನ್ನ ಚೆಕ್ ಮಾಡ್ತಾರೆ. ಏನ್ ಮೀನಾ ಸಂತೋಷ ಆಯ್ತಾ ಅಂತ ಕೇಳ್ತಾನೆ ಸೂರ್ಯ. ತುಂಬ ಸಂತೋಷ ಆಯ್ತು ರೀ, ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಸಿಕ್ಕಿದೆ, ನಿಮ್ಮ ಮೇಲೆ ನನಗೆ ತುಂಬಾ ನಂಬಿಕೆ ಬಂತು ರೀ ಇವತ್ತು ಹಾಗಂತ ಮೀನಾ ಹೇಳ್ತಿರೋವಾಗ ಎಲ್ಲರೂ ಕಾರ್ಗಳನ್ನ ಚೆಕ್ ಮಾಡಿ ಬರ್ತಾರೆ. ಇಂಜಿನ್ ಸೌಂಡು ಸೂಪರ್ ಸೂರ್ಯ ಅಂತ ಕಾರ್ತಿ ಹೇಳ್ತಾನೆ. ಸೂರ್ಯ ಗನ್ ಥರ ಇವೆ ಅಂತ ಇನ್ನೊಬ್ಬರ ಫ್ರೆಂಡ್ ಹೇಳ್ತಾನೆ. ಸೂರ್ಯ ಕಾರ್ ಕಂಡೀಷನ್ ಅಂತೂ ಸಖತ್ತಾಗಿವೆ, ಹೊಸ ಕಾರ್ಗಳ ಥರ ಇವೆ ಅಂತಾನೆ ಚೇತ. ಸೂಪರ್ ಅಲ್ಲ, ಬನ್ನಿ ಎಲ್ಲರೂ ಊಟ ಮಾಡೋಣ ಅಂತಾನೆ ಸೂರ್ಯ. ಲೇ ನಾವೆಲ್ಲ ತಿನ್ಕೊಂಡೇ ಬಂದಿದ್ದು, ನೀನು ಹೋಗಿ ಊಟ ಮಾಡು ಅಂತಾನೆ ಚೇತ. ಸರಿ ಬಾ ಮೀನಾ ಕಾರ್ನಲ್ಲೇ ಕುತ್ಕೊಂಡು ಊಟ ಮಾಡೋಣ ಅಂತ ಸೂರ್ಯ ಹೇಳ್ತಾನೆ. ಹೊರಗಡೆ ಸೆಕೆ ಅಲ್ವಾ ಮೀನಾ, ಅದಕ್ಕೆ ಕಾರ್ನಲ್ಲಿ AC ಹಾಕಿದ್ದೀನಿ, ನೀನು ಊಟ ಮಾಡಿದ್ಯಾ ಅಂತ ಕೇಳ್ತಾನೆ. ನಾನು ಮನೆಗೆ ಹೋಗಿ ತಿಂತೀನಿ ಅಂತ ಮೀನಾ ಹೇಳ್ತಾಳೆ. ಇನ್ಮೇಲೆ ನೀನು ಮನೆಗೆ ಹೋಗಿ ತಿನ್ನೋದು ಯಾವಾಗ, ಇಲ್ಲೇ ತಿನ್ನು ಅಂತೇಳಿ ಸೂರ್ಯ ಅವಳಿಗೆ ಊಟ ಮಾಡಿಸ್ತಾನೆ. ಇಬ್ಬರು ಖುಷಿ ಪಡ್ತಾನೆ. ಈ ಕಡೆ ಮನೆಯಲ್ಲಿ ರಂಗನಾಥ್ ಅವರು ಇರಬೇಕಾದ್ರೆ ಲಾಯರ್ ಅಲ್ಲಿಗೆ ಬರ್ತಾರೆ. ಸರ್ ಒಳಗೆ ಬರ್ಬೋದಾ ಅಂತ ಕೇಳ್ತಾರೆ. ಬನ್ನಿ ಅಮ್ಮ ಒಳಗೆ ಬನ್ನಿ ಕೂತ್ಕೊಳ್ಳಿ ಅಂತ ರಂಗನಾಥ್ ಅವರು ಹೇಳ್ತಾರೆ. ಬನ್ನಿ ಮೇಡಮ್ ಹೇಗಿದ್ದೀರಾ ಅಂತ ಮೀನಾ ಕೇಳ್ತಾಳೆ. ಅಮ್ಮ ನೀರು ಕೊಡಮ್ಮ ಅಂತ ಮೀನಾ ಹೇಳ್ತಾಳೆ. ಇಲ್ಲಿ ಅದೆಲ್ಲ ಏನು ಬೇಡ ಹಾಗಂತ ಕೃಷ್ಣ ಹೇಳ್ತಾರೆ. ಏನು ಮೇಡಮ್ ದಿಢೀರಂತ ಈ ಕಡೆ ಅಂತ ಶಾಂತಿ ಕೇಳ್ತಾಳೆ. ಏನು ಮೇಡಮ್ ಒಂಥರ ಇದ್ದೀರಲ್ಲ, ಏನು ವಿಷಯ ಅಂತ ಕೇಳ್ತಾರೆ ರಂಗನಾಥ್ ಅವರು. ನಾನು ಹೇಳೋದನ್ನ ಕೇಳಿ ನೀವ್ಯಾರು ಬೇಜಾರು ಮಾಡ್ಕೋಬಾರ್ದು, ಕೋರ್ಟಿಂದ ನೋಟಿಸ್ ಬಂದಿದೆ ಹಾಗಂತ ರಂಗನಾಥ್ ಅವ್ರ ಕೈಲಿ ಲೆಟರ್ನ ಕೊಡ್ತಾರೆ. ನಾವು ಅಂದ್ಕೊಳ್ದೇ ಇರೋ ಹಾಗೆ ಈ ಸಮಸ್ಯೆ ನಮ್ಮ ಕೈ ಮೀರಿ ಹೋಗಿದೆ, ನಾನು ಬೇರೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಂತಾರೆ. ಕೃಷ್ಣ ಹಾಗಂತಿರೋವಾಗ ನೀವು ಹೇಳ್ತಿರೋದು ನನಗೇನೂ ಅರ್ಥ ಆಗ್ತಿಲ್ಲ ಅಂತ ರಂಗನಾಥ್ ಅವರು ಹೇಳ್ತಾರೆ. ಆ ವಿಶಾಲಮ್ಮ ನಿಮ್ಮ ಮನೆ ಯಾವಾಗ ನಿಮ್ಮ ಕೈ ಬಿಟ್ಟು ಹೋಗುತ್ತೋ ಅನ್ನೋ ಆತ್ರದಲ್ಲಿದ್ದಾರೆ, ಅದಕ್ಕೆ ಅಂತ ಏನೇನು ಬೇಕೋ ಅದನ್ನೆಲ್ಲ ಪಕ್ಕ ರೆಡಿ ಮಾಡ್ಕೊಂಡಿದ್ದಾರೆ ಅವರು, ಅದಕ್ಕೆ ಅಂತ ಈ ಆರ್ಡರ್ನ ಕೋರ್ಟಿಂದನೇ ಕಳಿಸಿರೋದು ಅಂತಿರೋವಾಗ ಶಾಂತಿ ಏನು ಆರ್ಡ್ರು ಮೇಡಮ್ ಇದು, ಆ ವಿಶಾಲಮ್ಮ ಏನು ಮಾಡಿದ್ಲು ಅಂತ ಅದನ್ನ ಅಂತ ಶಾಂತಿ ಕೇಳ್ತಾಳೆ. ಸ್ವಲ್ಪ ಅರ್ಥ ಆಗುವಾಗ ಹೇಳಿ ಮೇಡಮ್ ಅಂತಿರೋವಾಗ ಇನ್ನು 7 ದಿನದಲ್ಲಿ ನಿಮ್ಮ ಮನೇನ ಹರಾಜು ಹಾಕಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಆ ಫೈನಾನ್ಸಿಯರು ಕೋರ್ಟ್ನಲ್ಲಿ ಮಾತಾಡಿ ಆರ್ಡ್ರನ್ನ ತೊಗೊಂಡು ಬಂದಿದ್ದಾರೆ. ಕೃಷ್ಣ ಹಾಗಂತಿರೋವಾಗ ಶಾಂತಿ ಶಾಕ್ ಆಗ್ತಾಳೆ. ಇದನ್ನ ಓದಿ ನೋಡಿ ಸರ್ ಅಂತಾರೆ ಕೃಷ್ಣ. ರಂಗನಾಥ್ ಅವರು ಓದ್ತಾ ಇರ್ತಾರೆ. ಏನು ಹೇಳ್ತಿದ್ದೀರಾ ಮೇಡಮ್ ಅಂತ ಶಾಂತಿ ಹೇಳ್ತಾಳೆ. ಮನೆ ಹರಾಜು ಹಾಕೋಕ್ಕೋಸ್ಕರ ಟೈಮ್ ಮತ್ತು ಡೇಟ್ನ ಫಿಕ್ಸ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಕೃಷ್ಣ. 2 ದಿನದಲ್ಲಿ ಹೇಗೆ ಮೇಡಮ್ ಇದೆಲ್ಲ ಅಂತ ರಂಗನಾಥ್ ಅವರು ಕೇಳ್ತಾರೆ. ಮೇಡಮ್ ನಾವು ಟೈಮ್ ತಗೊಂಡಿದ್ದೀವಲ್ಲ, ದುಡ್ಡು ಕಟ್ತೀವಿ ಅಂತ ಹೇಳಿದ್ದೀವಲ್ಲ, ಆದ್ರೂ ಯಾಕೆ ಮೇಡಮ್ ಈ ರೀತಿ ಎಲ್ಲ ಮಾಡಿದ್ದಾರೆ ಅಂತಾಳೆ ಮೀನಾ. ಗೊತ್ತಿಲ್ಲ ಮೀನಾ, ಅವ್ರ ಕಡೆಯಿಂದ ನಮ್ಗೆ ಯಾವ ಚಾಯ್ಸಸ್ ಸಿಗಬಾರ್ದು ಅಂತ ಈ ರೀತಿ ಎಲ್ಲ ಮಾಡಿದ್ದಾರೆ, ಅದೇ ಈಗ ಸಮಸ್ಯೆ ಆಗಿರೋದು. ನಮ್ಗೇನಾದರೂ ಟೈಮ್ ಕೊಟ್ಬಿಟ್ರೆ ಮನೆ ವಾಪಸ್ ನಮ್ಮದೇ ಆಗ್ಬಿಡುತ್ತೆ ಅಂತ ಆ ರೀತಿ ಮಾಡಿದ್ದಾರೆ ಅಂತಾರೆ. ಆಗ ಶಾಂತಿ ಅಯ್ಯೋ ನಮ್ಮ ಮನೆ ಹರಾಜು ಆಗ್ತಿದೆಯಾ, ನಮ್ಮ ಮನೆ ಬಿಟ್ಟು ನಾವು ಎಲ್ಲಿಗೆ ಅಂತ ಹೋಗೋದು, ಅಯ್ಯೋ ನನಗೇನು ಅರ್ಥ ಆಗ್ತಿಲ್ವೇ ಅಂತ ಶಾಂತಿ ಜೋರಾಗಿ ಅಳ್ತಾ ಇರ್ತಾಳೆ. ಎಷ್ಟು ಕಷ್ಟಪಟ್ಟು ಕಟ್ಟಿದ ಮನೆ ಅದು ಈಗ ನಮ್ಮ ಕೈ ಬಿಟ್ಟು ಹೋಗ್ತಿದೆ, ನಾನು ಏನು ಮಾಡಲಿ ಅಯ್ಯೋ ದೇವ್ರೇ ಹಾಗಂತ ಶಾಂತಿ ಗೋಳಾಡ್ತಿರೋವಾಗ ಅಮ್ಮ ಬೇರೆ ಇನ್ನೇನಾದರೂ ಮಾಡಿ ಅದನ್ನು ತಡೆಯೋಕ್ಕಾಗಲ್ವ ಅಂತ ಕುಸುಮ ಕೇಳ್ತಾರೆ. ಟೈಮ್ ತುಂಬ ಕಡಿಮೆ ಇದೆ, ಸ್ಟೇ ತಗೊಳ್ಳೋಣ ಅಂದರೆ ಅದಕ್ಕೂ ಆಗಲ್ಲ ಹಾಗಂತ ಕೃಷ್ಣ ಹೇಳ್ತಿರೋವಾಗಲೇ ಸೂರ್ಯ ಅಲ್ಲಿಗೆ ಬರ್ತಾನೆ. ಅಪ್ಪ ಏನಾಯಿತು, ಲಾಯರ್ ಮೇಡಮ್ ಬೇರೆ ಬಂದಿದ್ದಾರೆ, ಸಕ್ಕರೆ ಹೇಳ್ತಿದ್ದಾರೆ, ಮೀನಾ ನೀನು ಯಾಕೆ ಹೀಗಿದೀಯಾ ಹಾಗಂತ ಸೂರ್ಯ ಕೇಳ್ತಿರೋವಾಗ ಇನ್ನು 2 ದಿನದಲ್ಲಿ ನಮ್ಮ ಮನೇನ ಹರಾಜಾಗ್ತಾರಂತೆ ರೀ ಹಾಗಂತ ಮೀನಾ ಹೇಳ್ತಾಳೆ. ಏನು 2 ದಿನದಲ್ಲ ಮೇಡಮ್, ಏನು ಹೇಳ್ತಿದ್ದೀರಾ ನೀವು ಅಂತಾನೆ ಸೂರ್ಯ. ಹೌದು ಸೂರ್ಯ, ಅದಕ್ಕೆ ಅಂತ ಬೇಕಾಗಿರೋ ಏರ್ಪಾಡ್ನೆಲ್ಲ ಮಾಡ್ಕೊಂಡಿದ್ದಾರೆ ಅವರು. ಕೃಷ್ಣ ಹಾಗಂತಿರೋವಾಗ ಪೇಪರ್ನ ರಂಗನಾಥ್ ಅವರು ಸೂರ್ಯನ ಕೈ ಕೊಡ್ತಾರೆ. ಮೇಡಮ್ ಏನು ಮೇಡಮ್ ಇದು ದಿಢೀರಂತ ಈ ರೀತಿ ಮಾಡಿದ್ದಾರೆ,
2 ದಿನದಲ್ಲಿ ನಾನು ಏನು ಮಾಡೋಕ್ಕಾಗುತ್ತೆ, ಸ್ವಲ್ಪ ಟೈಮ್ ಬೇಕು ಮೇಡಮ್ ನನಗೆ ಅಂತಾನೆ ಸೂರ್ಯ ನಾವು ದುಡ್ಡು ಕಟ್ಟಿದ್ರೆ ಮಾತ್ರ ಮನೇನ ಉಳಿಸ್ಕೊಳಕ್ಕಾಗೋದು. ಹಾಗಂತ ಕೃಷ್ಣ ಹೇಳ್ತಿರೋವಾಗ, ಆಗಲ್ಲ ಮೇಡಮ್, ನಾವು ಸ್ವಲ್ಪ ಅವ್ರಿಗೆ ದುಡ್ಡು ಕಟ್ಟೋಣ ಅಂತ ಅಂದ್ಕೊಂಡಿದ್ವಿ, ದುಡ್ಡನ್ನೂ ಕಟ್ಟಿದ್ವಿ, ಆದರೂ ಏನಕ್ಕೆ ಮೇಡಮ್ ಅವಶ್ಯಕತೆಯಲ್ಲಿ ಈ ರೀತಿ ಎಲ್ಲ ಮಾಡಿದಾರಲ್ಲ ಅಂತಾನೆ. ಹೌದು ಸೂರ್ಯ, ನಾವು ಕೂಡ ಅದನ್ನೇ ಹೇಳಿದ್ದೀವಿ, ಆದರೆ ಅವರು ನಿಮ್ಮ ಮನೇನ ಇಷ್ಟೊತ್ತಿಗೆ ವಶಪಡಿಸ್ಕೋತೀವೋ ಅನ್ನೋ ಆತರದಲ್ಲಿದ್ದಾರೆ. ಅದರಿಂದನೇ ಕೋರ್ಟ್ ಮೂಲಕ ಹರಾಜು ಹಾಕೋಕೆ ಆರ್ಡರ್ ತೊಗೊಂಡಿರೋದು ಅಂತಾರೆ. ಸೂರ್ಯ, ನಮಗೆ ಮಾತ್ರ ಯಾಕೋ ಈ ರೀತಿ ನಡೀತಿದೆ, ನಾವು ಯಾರಿಗೆ ಏನು ದ್ರೋಹ ಮಾಡಿದೀವೋ ಅಂತ ಕೇಳ್ತಾರೆ ರಂಗನಾಥ್ ಅವರು. ನನಗೆ ನಿಮ್ಮ ಸ್ಥಿತಿ ಅರ್ಥ ಆಗ್ತಿದೆ, ಹೇಗಾದರೂ ಮಾಡಿ 2 ದಿನದಲ್ಲಿ ನೀವು ದುಡ್ಡನ್ನ ರೆಡಿ ಮಾಡಲೇಬೇಕು. ನನ್ನ ಕೈಲಿ ಕೂಡ ಅಷ್ಟರ ದುಡ್ಡನ್ನ ರೆಡಿ ಮಾಡೋಕ್ಕಾಗಲ್ಲ ಅಂತಿರೋವಾಗ, ಮೇಡಮ್ ಇದೆಲ್ಲ ಆ ವಿಶಾಲಮ್ಮನ ಕೆಲಸನೇ, ಒಳ್ಳೆ ಟೈಮ್ ನೋಡಿಕೊಂಡು ಇಂಥ ಕೆಲಸಗಳನ್ನ ಮಾಡಿತ್ತಿದ್ದಾಳೆ. ಸೂರ್ಯ ಹಾಗಂತಿರುವಾಗ ಶಾಂತಿ, ಇಷ್ಟನ್ನೆಲ್ಲ ಮಾಡಿರೋ ಅವಳು ಚೆನ್ನಾಗಿದ್ಬಿಡ್ತಾಳ ಹಾಗನ್ಕೊಂಡು ಶಾಂತಿ ಜೋರಾಗಳ್ತಾ ಗೋಳಾಡ್ತಿರ್ತಾಳೆ. ಆಗ ಮಂಜ, ಮೇಡಮ್ ಲೀಗಲಾಗಿ ಏನು ಮಾಡೋಕ್ಕಾಗಲ್ವಾ, ಸ್ವಲ್ಪ ಟೈಮ್ ತಗೊಳಕ್ಕಾಗಲ್ವಾ ಮೇಡಮ್ ಅಂತ ಕೇಳ್ತಾನೆ. ನಾನು ಕೂಡ ಲೀಗಲಾಗಿ ಏನೇನು ಮಾಡ್ಬೋದು ಅದನ್ನೆಲ್ಲನೂ ಮಾಡಿ ನೋಡಿದೆ, ಆದರೆ ಅವರು ಎಲ್ಲದರಲ್ಲೂ ಚೆಕ್ ಮೇಟ್ ಇಟ್ಬಿಟ್ಟಿದ್ದಾರೆ. 2 ದಿನದಲ್ಲಿ ದುಡ್ಡನ್ನೇನಾದರೂ ಕಟ್ಟಲಿಲ್ಲ ಅಂದರೆ ಹರಾಜು ಹಾಕೋದನ್ನು ಯಾರಿಂದನೂ ತಡೆಯೋಕ್ಕಾಗಲ್ಲ ಅಂತ ಹೇಳ್ತಾರೆ. ಆಗ ರಂಗನಾಥ್ ಅವರು, ಸೂರ್ಯ ನನ್ನ ಜೀವ ಹೊಡ್ಕೋತಿದೆ ಕಣೋ ಪಟ ಅಂತ ಹಾಗಂತ ಹೇಳಿ ಅವರು ಕುಸ್ತು ಕೂತ್ಕೋತಿರೋವಾಗ, ಅಪ್ಪ ನೀನು ಧೈರ್ಯವಾಗಿರಪ್ಪ ಅಂತೇಳಿ ಸೂರ್ಯ ಅವ್ರನ್ನ ಚೇರ್ ಮೇಲೆ ಕೂರಿಸ್ತಾನೆ. ಅಣ್ಣ ಸ್ವಲ್ಪ ನೀರು ಕುಡೀರಿ ಅಂತ ಕುಸುಮ ನೀರು ತೊಗೊಂಡು ಬರ್ತಾರೆ. ಮನೆ ನಮ್ಮ ಕೈ ಬಿಟ್ಟೋಗಲ್ಲ ಮಾವ, ನೀವು ಧೈರ್ಯವಾಗಿರಿ ಅಂತಾಳೆ ಮೀನಾ. ಅಪ್ಪ ನಾನು ಹೇಳ್ತಿರ್ಲಿಲ್ವೇನಪ್ಪ, ಹಳೆ ಕಾರ್ಗಳಿವೆ ರೆಡಿ ಮಾಡ್ತಿದ್ದೀನಿ ಅಂತ, ಅವನ್ನೆಲ್ಲ ರೆಡಿ ಮಾಡಿ ಈಗ ಹೊಸ ಕಾರ್ಗಳನ್ನಾಗಿ ಮಾಡಾಯಿತು, ರಾತ್ರಿಯಾಗಲೂ ಕಷ್ಟಪಟ್ಟು ಮುಗಿಸಿದ್ದೀನಿ ಆ ಕೆಲಸನ ಅಂತ ಸೂರ್ಯ ಹೇಳ್ತಿರೋವಾಗ, ಲೇ ಏನೋ ಹೇಳ್ತಿದ್ಯಾ ನೀನು, ಈಗ ತಾನೇ ಆ ಕಾರ್ಗಳನ್ನ ರೆಡಿ ಮಾಡಿದ್ದೀನಿ ಅಂತ ಹೇಳ್ತಿದ್ಯಾ, ಇದಕ್ಕೂ ಮೇಲೆ ಅದಕ್ಕೆ ಡ್ರೈವರ್ ಸಿಕ್ಕಿ ಅದು ಬಾಡಿಗೆಗೆ ಹೋಗಿ ಅದರಿಂದ ದುಡ್ಡು ಬಂದು ಯಾವಾಗೋ ನಮ್ಮ ಮನೆ ಸಾಲ ತೀರ್ಸೋದು, ಇನ್ನು 2 ದಿನದಲ್ಲಿ ಮನೆ ಹರಾಜು ಹಾಕ್ತಾರೆ ಅಂತ ಹೇಳ್ತಿದಾರಲ್ಲ ಅಂತ ಕೇಳ್ತಾಳೆ ಶಾಂತಿ. ನನಗೆ ನಮ್ಮ ಮನೆ ಸಿಗುತ್ತೆ ಅನ್ನೋ ನಂಬಿಕೆನೇ ಇಲ್ಲ ಅಂತ ಹೇಳ್ತಾ ಇರ್ತಾಳೆ ಶಾಂತಿ. ಎಲ್ಲ ನಮ್ಮ ಕೈ ಬಿಟ್ಟೋಯ್ತು, ಕೆಲವೊಂದ್ಸರಿ ಕೆಲವೊಬ್ಬರನ್ನ ನಂಬೋದು ನಮ್ಮದೇ ತಪ್ಪು, ಎಲ್ಲರೂ ನನ್ನನ್ನು ಕೈ ಬಿಟ್ಬಿಟ್ರು ಅಂತ ಹೇಳ್ತಾ ಇರ್ತಾಳೆ. ಅಪ್ಪ 2 ದಿನ ಟೈಮ್ ಇದೆಯಲ್ಲಪ್ಪ, ಆ 2 ದಿನದಲ್ಲಿ ನಾನು ದುಡ್ಡನ್ನ ರೆಡಿ ಮಾಡ್ತೀನಿ. ಮೇಡಮ್ ನೀವು ಸ್ವಲ್ಪ ಟೈಮ್ ಕೇಳೋಕ್ಕಾಗುತ್ತಾ ನೋಡಿ, ಮಿಕ್ಕಿದ್ದನ್ನೆಲ್ಲ ನಾನು ನೋಡ್ಕೋತೀನಿ ಅಂತಾನೆ ಸೂರ್ಯ. ಇಲ್ಲ ಸೂರ್ಯ, ಈಗ ನಾವೇನು ಮಾಡೋಕ್ಕಾಗಲ್ಲ, ನನ್ನ ಕೈಲಿ ಆಗಿದ್ದನ್ನೆಲ್ಲ ನಾನು ಟ್ರೈ ಮಾಡಿ ನೋಡಿದೆ, ಇನ್ನು 2 ದಿನದಲ್ಲಿ ಖಂಡಿತ ಮನೆ ಹರಾಜಿಗೆ ಬರುತ್ತೆ ಅಂತ ಕೃಷ್ಣ ಹೇಳ್ತಾರೆ. ಅಯ್ಯೋ ದೇವ್ರೆ ಅಂತ ಶಾಂತಿ ಹೇಳ್ತಾ ಇರ್ತಾಳೆ. ಏನ್ರಿ ಇಷ್ಟೊಂದೆಲ್ಲ ಹೋರಾಡಿದ್ದೀವಿ, ಕೊನೆಗಳಿಗೆಲ್ಲಿ ನಮ್ಮ ಮನೆ ಕೈ ಬಿಟ್ಟು ಹೋಗ್ತಿದೆಯಲ್ಲ, ಏನ್ರಿ ಮಾಡೋದು ಅಂತ ಕೇಳ್ತಾಳೆ ಮೀನಾ. ಅವ್ರುಗಳ ಥರ ನೀನು ನಂಬಿಕೆ ಇಲ್ದಿರೋ ಥರ ಮಾತಾಡ್ತಿದೆಯಲ್ಲ, ಈಗ ರೆಡಿಯಾಗಿರೋ ಕಾರ್ಗಳನ್ನೆಲ್ಲ ನನ್ಗೆ ಗೊತ್ತಿರೋ ಫೈನಾನ್ಷಿಯರ್ ಹತ್ರ ಅಡಮಾನ ಇಟ್ಟು ದುಡ್ಡನ್ನ ತೊಗೊಂಡು ಬರ್ತೀನಿ ಅಂತಾನೆ ಸೂರ್ಯ. ಅವರಿಂದ ನನಗೆ ದುಡ್ಡು ಸಿಗುತ್ತೆ, ಏನಂದರೆ ಸ್ವಲ್ಪ ಬಡ್ಡಿ ಜಾಸ್ತಿ ಅಂತಾನೆ. ಅವನು ಹಾಗಂತಿರೋವಾಗ, ಹೇಗಾದರೂ ಮಾಡಿ ನಮ್ಮ ಮನೇನ ನಾವು ಕಾಪಾಡ್ಕೋಬೇಕು ರೀ, ಅತ್ತೆ ಮಾವನ ಗೌರವ ಮರ್ಯಾದೆಯೆಲ್ಲ ಈ ಮನೆಯಲ್ಲೇ ಇದೆ ನೋಡ್ರಿ, ಅವ್ರು ಹೇಗಾಗಿದ್ದಾರೆ ಅಂತ ಹಾಗಂತ ಮೀನಾ ಹೇಳ್ತಿರೋವಾಗ, ಅಪ್ಪ ಇನ್ನು 2 ದಿನದಲ್ಲಿ ನಾನು ದುಡ್ಡನ್ನ ರೆಡಿ ಮಾಡ್ತೀನಿ, ನೀವ್ಯಾರೋ ಅದ್ರ ಬಗ್ಗೆ ಚಿಂತೆ ಮಾಡಬೇಕಾಗಿಲ್ಲ ಮೇಡಮ್, ನಾನು ದುಡ್ಡು ರೆಡಿ ಮಾಡಿದ್ಮೇಲೆ ನಾನು ನಿಮಗೆ ಕಾಲ್ ಮಾಡ್ತೀನಿ, ನೀವು ಕೂಡ ನನ್ನ ಜೊತೆ ಬರಬೇಕು ಅಂತಾನೆ ಸೂರ್ಯ. ಖಂಡಿತ ಬರ್ತೀನಿ ಸೂರ್ಯ, ನನ್ನ ಕೈಲಾದ ಸಹಾಯನ ನಾನು ನಿಮಗೆ ಮಾಡಿಕೊಡ್ತೀನಿ ಅಂತಾರೆ ಕೃಷ್ಣ. ಹಾಗಂತ ಹೇಳಿ ಲಾಯರ್ ಅಲ್ಲಿಂದ ಹೋಗ್ತಾರೆ. ಸೂರ್ಯ ಒಬ್ರು ಫೈನಾನ್ಷಿಯರ್ ಹತ್ರ ಬರ್ತಾನೆ. ಫೈನಾನ್ಷಿಯರ್ ಇದಾರ ಸರ್ ಅಂತ ಕೇಳುವಾಗ, ಇದಾರೆ ಸೂರ್ಯ, ಹೋಗಿ ಒಳಗೆ ನೋಡಪ್ಪ ಅಂತ ಹೇಳ್ತಾರೆ. ನಮಸ್ಕಾರ ಸರ್ ಅಂತ ಸೂರ್ಯ ಒಳಗೋಗಿ ಹೇಳ್ತಿರೋವಾಗ, ಏನಪ್ಪ ಸೂರ್ಯ ಅತಿಶಯ ಅನ್ನಿಸ್ತಿದೆಯಲ್ಲ, ನನ್ನನ್ನು ನೋಡೋಕೆ ಬಂದ್ಬಿಟ್ಟಿದ್ಯಾ ಅಂತ ಫೈನಾನ್ಷಿಯರ್ ಕೇಳ್ತಾರೆ. ಸ್ವಲ್ಪ ಅರ್ಜೆಂಟಾಗಿ ದುಡ್ಡು ಬೇಕಿತ್ತು ಸರ್ ಅಂತ ಸೂರ್ಯ ಕೇಳ್ತಾನೆ. ನೀನು ಅವಸರ ಅಲ್ಲಿರಲಿ, ನಿನ್ನಂಥವ್ರಿಗೆಲ್ಲ ದುಡ್ಡು ಕೊಡೋಕ್ಕಾಗಲ್ಲ ಅಂತ ಫೈನಾನ್ಷಿಯರ್ ಹೇಳ್ತಾರೆ. ಏನು ಸರ್ ಹೀಗೆ ಹೇಳ್ತಿದ್ದೀರಾ ಅಂತ ಸೂರ್ಯ ಕೇಳ್ತಾನೆ. ದುಡ್ಡು ಕೇಳೋವಾಗ ಚೆನ್ನಾಗೇ ಬರ್ತೀಯಾ, ಆಮೇಲೆ ಅದೇನಕ್ಕೆ ಇದೇನಕ್ಕೆ ಅಂತ ಕೇಳ್ತೀಯಾ, ಆಮೇಲೆ ನೀನು ಥರ ಸಾಲ ತೊಗೊಂಡಿರೋರೆಲ್ಲನೂ ಕರ್ಕೊಂಡು ಬಂದು ನನಗೆ ಸಮಸ್ಯೆನ ತಂದಿರ್ತೀಯಾ, ನಿನ್ನಂಥವ್ರಿಗೆಲ್ಲ ದುಡ್ಡು ಕೊಡೋಕ್ಕಾಗಲ್ಲ ಅಂತ ಹೇಳ್ಬಿಡ್ತಾರೆ. ನೀನು ಮಾಡಿರೋದನ್ನೆಲ್ಲನೂ ನಾನು ಇನ್ನೂ ಮರ್ತಿಲ್ಲ ಅಂತಿರೋವಾಗ, ಸರ್ ಹೀಗೆಲ್ಲ ನಾನು ಆ ರೀತಿ ಮಾಡೋಕ್ಕೆ ಹೋಗಲ್ಲ ಸರ್, ಅನ್ಯಾಯ ನಡೀತಿದ್ರು ಸಹ ನನಗಿದೆಲ್ಲ ಬೇಕಿಲ್ಲ ಅಂತ ಸುಮ್ಮನೆ ಇದ್ಬಿಟ್ಟಿದ್ದೀನಿ ಅಂತಾನೆ. ಇದರಲ್ಲೇ ಗೊತ್ತಾಗ್ತಿದೆ ನನಗೆ, ಅನ್ಯಾಯವಾಗಿ ನಾನು ಬಡ್ಡಿ ತಗೋತೀನಿ ಅಂತ ಹೇಳ್ತಿದ್ಯಾ ಅಂತಾನೆ. ಸರ್ ಹಾಗೇನಿಲ್ಲ ಅಂತ ಸೂರ್ಯ ಹೇಳ್ತಾನೆ. ಇಲ್ಲಿ ನೋಡಪ್ಪ, ನೀನೇನು ಅಂತ ನನಗೆ ಚೆನ್ನಾಗಿ ಗೊತ್ತು, ಯಾರ್ಯಾರಿಗೋಸ್ಕರನೋ ಬಂದು ನನ್ನ ಹತ್ರ ಜಗಳ ಮಾಡಿದ್ಯಾ, ಬಡ್ಡಿ ಕಟ್ಟಲಿಲ್ಲ ಅಂದರೆ ಅದಕ್ಕೂ ಕೂಡ ಒಂದು ಬಡ್ಡಿನ ಹಾಕಿರ್ತೀನಿ ನಾನು, ನನ್ನ ಬಿಸ್ನೆಸ್ಸೇ ಅತ್ತಾನೆ ಅಂತ ಫೈನಾನ್ಷಿಯರ್ ಹೇಳ್ತಿರೋವಾಗ, ಸರ್ ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೋಬೇಡಿ ಸರ್, ನಾನು ನಿಮ್ಮನ್ನೇ ನಂಬ್ಕೊಂಡು ಬಂದಿದ್ದೀನಿ ಅಂತಾನೆ ಸೂರ್ಯ. ನೀನನ್ನು ನಂಬಿ ನಾನು ಹೇಗಪ್ಪ ದುಡ್ಡು ಕೊಡೋಕ್ಕಾಗುತ್ತೆ, ನೀನು ಚೆನ್ನಾಗಿ ಕುಡಿಯೋನು, ಕೆಲಸ ಕಾರ್ಯ ಹಿಡ್ದೆ ಕುಡಿದ್ಬಿಟ್ಟು ಸುತ್ತುತ್ತಿರ್ತೀಯ ಅಂತಾರೆ. ಸರ್ ಹಾಗಲ್ಲ ಸರ್, ಈಗ ನಾನು ಆ ರೀತಿಯೆಲ್ಲ ಮಾಡ್ತಿಲ್ಲ ಸರ್, ನನಗೆ ಮದುವೆ ಆಗಿದೆ, ಮದುವೆ ಆದಮೇಲೆ ನಾನು ಬದಲಾಗಿದ್ದೀನಿ ಅಂತ ಹೇಳ್ತಾನೆ. ಎಲ್ಲರೂ ಹೇಳೋದು ಇದನ್ನೇ ಕಣಪ್ಪ, ನಿಮ್ಮಂಥವ್ರನ್ನೆಲ್ಲ ನಂಬ್ಕೊಂಡು ನಾನು ದುಡ್ಡು ಕೊಡೋಕ್ಕಾಗಲ್ಲ ಅಂತಾರೆ ಫೈನಾನ್ಷಿಯರ್. ಓವರಾಗಿ ರೂಲ್ಸ್ ಬಗ್ಗೆ ಮಾತಾಡೋಕ್ಕೆ ಬರ್ತೀಯಾ, ಬೇರೆ ಇನ್ನೆಲ್ಲಾದರೂ ಹೋಗಿ ಸಾಲ ಕೇಳು, ಇಲ್ಲಿಂದ ಹೋಗು ಅಂತ ಹೇಳ್ತಾರೆ. ಸರ್ ಪ್ಲೀಸ್ ಸರ್, ನಮ್ಮ ಮನೆ ಈಗ ಹರಾಜಿನ ಅಂತಿಗೆ ಬಂದಿದೆ, ಅದನ್ನು ಬಿಡಿಸ್ಕೊಳ್ಳೇಬೇಕು ಸರ್ ದಯವಿಟ್ಟು ಅಂತ ಹೇಳ್ತಿರೋವಾಗ, ಆಗಲ್ಲ ಅಂತ ಹೇಳ್ತಿಲ್ವೇನಪ್ಪ, ದಾರಿನಲ್ಲಿ ಹೋಗೋ, ಹಿಂದೆ ಮುಂದೆ ಗೊತ್ತಿಲ್ಲದೆ ಇರೋನಿಗೆ ಬೇಕಾದರೆ ನಾನು ದುಡ್ಡು ಕೊಡ್ತೀನಿ, ನಿನಗೆ ಮಾತ್ರ ಕೊಡಲ್ಲ ಅಂತ ಹೇಳ್ತಾರೆ. ಸರ್
ಪ್ಲೀಸ್ ಸರ್ ನನಗೆ ಸುಮ್ಮನೆ ಕೊಡಬೇಡಿ ಸರ್ ದುಡ್ಡನ್ನ. ನನ್ನ ಹತ್ರ 5 ಕಾರ್ಗಳಿವೆ ಸರ್, ಅದನ್ನು ಇಟ್ಕೊಂಡು ದುಡ್ಡು ಕೊಡಿ ಅಂತಾನೆ. ನೀನು 5 ಕಾರು 10 ಕಾರ್ ಖಾತೆನೆಲ್ಲ ನನ್ನ ಹತ್ರ ಹೇಳಬೇಡ. ನಾನು ನಿನಗೆ ಸಾಲನೇ ಕೊಡಲ್ಲ, ನೀನು ಇಲ್ಲಿಂದ ಹೋಗ್ಬೋದು ಅಂತಾರೆ ಫೈನಾನ್ಷಿಯರ್. ಸರ್ ಪ್ಲೀಸ್ ಸರ್ ಅಂತ ಸೂರ್ಯ ಕೇಳ್ತಿರುವಾಗ, ಹೋಗು ಅಂತ ಹೇಳ್ತಿಲ್ವಾ, ಹೋಗಯ್ಯ ಅಂತ ರೇಗ್ಬಿಡ್ತಾನೆ. ಆಗ ಅಲ್ಲಿ ಇದ್ದಂಥ ಒಬ್ಬರು, ಸೂರ್ಯ ನಿಂತ್ಕೊಳ್ಳಪ್ಪ ಇಲ್ಲಿ, ಅವ್ರು ಮಾತಾಡಿದ್ನೆಲ್ಲ ನಾನು ಕೇಳಿಸ್ಕೊಂಡಪ್ಪ. ನಾವು ಬದಲಾಗಿದ್ದೀವಿ ಅಂತಂದ್ರೂ ಯಾರೂ ನಂಬಲ್ಲಪ್ಪ. ನಾನು ಕುಡಿಯೋದನ್ನ ಬಿಟ್ಟು 2 ವರ್ಷ ಆಯಿತು, ಆದ್ರೂ ಎಲ್ಲರೂ ನನ್ನನ್ನು ಇನ್ನೂ ಕುಡ್ಕ ಅಂತಾನೆ ಕರೀತಿದ್ದಾರೆ. ಆಗ ಸೂರ್ಯ, ನನಗೇನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಸರ್, ನನಗೆ ತಕ್ಷಣ ದುಡ್ಡು ಬೇಕು ಅಂತ ಹೇಳ್ತಾ ಇರ್ತಾನೆ. ನಿನ್ನ ಸಮಸ್ಯೆ ಏನು ಅಂತ ನನಗೆ ಅರ್ಥ ಆಗ್ತಿದೆಯಪ್ಪ. ಸಾಧಾರಣವಾಗಿ ಇವರು ಯಾರಿಗೂ ದುಡ್ಡು ಕೊಡಲ್ಲ, ಯಾರಾದರೂ ನಿನಗೆ ಗ್ಯಾರಂಟಿ ಕೊಡೋರಿದ್ರೆ ಅವ್ರನ್ನ ಕರ್ಕೊಂಡು ಬಂದು ದುಡ್ಡು ತೊಗೊಂಡೋಗು ಅಂತಾರೆ. ಹಾಗೆಲ್ಲ ನನಗೆ ಯಾರು ತಾನೇ ಗ್ಯಾರಂಟಿ ಕೊಡ್ತಾರೆ ಸರ್, ಅದು ಅಲ್ಲದೆ ನನಗೆ ದುಡ್ಡು ಜಾಸ್ತಿ ಬೇಕು ಅಂತಾನೆ. ಬೇರೆ ಯಾವುದಾದ್ರು ಆಸ್ತಿ ಪಾಸ್ತಿ ಮನೆ ಮಠ ಇದ್ಯಾವುದನ್ನಾದರೂ ಅಡ ಇಡ್ತೀಯಾ ಅಂತ ಕೇಳ್ತಾರೆ. ಸೆಡ್ಡಲ್ಲಿ ಕಾರ್ಗಳಿವೆ ಸರ್, ಕಷ್ಟಪಟ್ಟು ರೆಡಿ ಮಾಡಿದ್ದೀನಿ, ಅದನ್ನ ಹೇಳಿದ್ರೆ ಅವ್ರು ನಂಬ್ತಾನೆ ಇಲ್ವಲ್ಲ ಅಂತಾನೆ ಸೂರ್ಯ. ಮತ್ತಿನ್ನೇನಪ್ಪ, ಇದಕ್ಕೂ ಮುಂಚೆ ನೀನು ಇದ್ದಿದ್ದ ಜೀವನ ಅಂಥದ್ದು, ಆ ರೀತಿ ಬೆಡ್ ಬಂದ್ಬಿಟ್ಟಿದೆಯಾ ಅಂತಿರೋವಾಗ, ನಾನು ಮಾಡಿರೋದೆಲ್ಲ ತಪ್ಪೇನೆ ಸರ್, ನಾನು ಮಾಡಿರೋ ತಪ್ಪುಗಳು ಇವತ್ತು ನನ್ನ ಜೊತೆನೇ ಬರ್ತವೆ ಅಂತ ನನಗೆ ಗೊತ್ತಿರಲಿಲ್ಲ ಸರ್ ಅಂತಾನೆ ಸೂರ್ಯ. ಯಾರಾದರೂ ನಂಬಿಕೆ ಇರೋರನ್ನ ಕರ್ಕೊಂಡು ಬಾರಪ್ಪ, ಅವ್ರು ಹೇಳಿದ್ರೆ ಇವ್ರು ಕೇಳ್ತಾರೆ, ಬೇಗ ಹೋಗು ಯಾರನ್ನಾದರೂ ಕರ್ಕೊಂಡು ಬಾ ಅಂತ ಹೇಳ್ತಾರೆ ಅವರು. ಈ ಕಡೆ ಸೂರ್ಯ ತುಂಬಾನೇ ಫೈನಾನ್ಷಿಯರ್ಗಳ ಹತ್ರ ಹೋಗಿ ದುಡ್ಡನ್ನ ಕೇಳಿ ನೋಡ್ತಾನೆ. ಸರ್, ಒಂದು ಸಣ್ಣ ಸಮಸ್ಯೆ, ನನಗೊಂದು 38 ಲಕ್ಷ ರೂಪಾಯಿ ದುಡ್ಡು ಬೇಕಿತ್ತು ಅಂತಾನೆ ಸೂರ್ಯ. ಏನಪ್ಪ ಹೇಳ್ತಿದ್ಯಾ, 38 ಲಕ್ಷ ದುಡ್ಡು ಬೇಕು ಅಂತಿದ್ಯಾ, ಇದು ಸಣ್ಣ ಸಮಸ್ಯೆನಾ, ಇದು ನನಗೆ ತುಂಬಾ ದೊಡ್ಡ ಅಮೌಂಟು ಅಂತ ಹೇಳ್ತಾರೆ. ಹಾಗಲ್ಲ ಸರ್, ನನಗೆ ಸ್ವಲ್ಪ ದುಡ್ಡಿನ ಅವಶ್ಯಕತೆ ತುಂಬಾ ಇದೆ, ಅದಕ್ಕೆ ನಿಮ್ಮ ಹತ್ರ ಕೇಳಕ್ಕೆ ಬಂದೆ ಅಂತಾನೆ ಸೂರ್ಯ. ತಪ್ಪು ತಿಳ್ಕೊಬೇಡಪ್ಪ, ನನಗೆ ಎಲ್ಲಿ ಸರಿ ಇಲ್ಲ. ಅವ್ರಾಗಂತಿರೋವಾಗ, ಸರಿ ಸರ್ ನಾನು ಇನ್ನು ಬರ್ತೀನಿ ಅಂತ ಸೂರ್ಯ ಅಲ್ಲಿಂದ ಎದ್ದೋಗ್ತಾನೆ. ಸುಮ್ಮನೆ ಬಡ್ಡಿಗೆಲ್ಲ ದುಡ್ಡು ಕೊಡೋಕ್ಕಾಗಲ್ಲ ಅಪ್ಪ, ಅಷ್ಟು ಅವಶ್ಯಕತೆ ಇದ್ದರೆ ಮನೆನೋ ಲ್ಯಾಂಡ್ನೋ ಚಿನ್ನನೋ ಏನಾದರೂ ಅಡವಿಡಬೇಕು. ಹಾಗಂತ ಇನ್ನೊಬ್ರು ಫೈನಾನ್ಷಿಯರ್ ಹೇಳ್ತಾರೆ, ಸರ್ ಮನೆ ಬಿಡಿಸ್ಕೊಳ್ಳೋಕ್ಕೋಸ್ಕರ ಕಾರ್ ಇಟ್ಟು ಮನೆ ಬಿಡಿಸ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ ಅಂತಾನೆ ಸೂರ್ಯ. ಇಲ್ಲಪ್ಪ, ಬೇರೆ ಎಲ್ಲಾದರೂ ಅರೇಂಜ್ ಮಾಡ್ಕೊ ಅಂತ ಅವ್ರು ಹೇಳ್ತಾರೆ. ಹಾಗೇನೆ ಸೂರ್ಯ ಇನ್ನೊಂದು ಕಡೆ ಬಂದು ನಾನು ಕಾರ್ ಇಟ್ಕೊಂಡು ದುಡ್ಡು ಕೊಡಿ ಅಂತ ಕೇಳ್ತಾನೆ. ಇಲ್ಲಪ್ಪ, ಜ್ಯೋತಿಷಿಗಳು ನೆನ್ನೆ ತಾನೇ ಹೇಳಿದ್ರು, ನಿಮ್ಮ ಟೈಮ್ ಸರಿ ಇಲ್ಲ, ಯಾರಿಗೂ ದುಡ್ಡು ಕೊಡಬೇಡಿ ಅಂತ ಹೇಳಿದ್ದಾರೆ, ಅದರಿಂದ ನಾನು ಯಾರಿಗೂ ದುಡ್ಡು ಕೊಡಲ್ಲ ಅಂತ ಹೇಳ್ತಾರೆ. ಕೊನೆಗೆ ಸೂರ್ಯ ಸುತ್ತಿ ಸಾಕಾಗಿ ಹಳೆ ಓನರ್ ಹತ್ರ ಬರ್ತಾನೆ. ಸರ್ ಅನ್ಕೊಂಡು ಒಳಗೆ ಬರ್ತಾನೆ. ಅರೆ ಸೂರ್ಯ ಬಾ, ನಾರಾಯಣ ಇನ್ನೊಂದು ಕಾಫಿ ತೊಗೊಂಡು ಬಾ ಅಂತ ಹೇಳ್ತಾರೆ ಅವರು. ಕೂತ್ಕೊಳ್ಳಪ್ಪ ಅಂತಿರೋವಾಗ, ನಾನೇ ನಿನ್ನೊಂದು ಕರೆಯೋಣ ಅಂತ ಅಂದ್ಕೊಂಡೆ, ಕೆಲಸ ಎಲ್ಲ ಹೇಗೆ ನಡೀತಿದೆ ಅಂತ ಕೇಳ್ತಾರೆ. ಕೆಲಸ ಎಲ್ಲ ಮುಗೀತು ಸರ್. ಹಾಗಂತ ಸೂರ್ಯ ಹೇಳ್ತಾನೆ, ಹೌದಾ, ಕಾರ್ನೆಲ್ಲ ರೆಡಿ ಮಾಡಿಬಿಟ್ಟಿಯಾ ಅಂತ ಕೇಳ್ತಾರೆ. ಹೌದು ಸರ್, ಎಲ್ಲ ಕಾರ್ನೂ ರೆಡಿ ಮಾಡಾಯ್ತು ಅಂತಾನೆ ಸೂರ್ಯ. ಇಷ್ಟು ಬೇಗ ನೀನು ರೆಡಿ ಮಾಡ್ತೀಯಾ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲಪ್ಪ ಅಂತಾರೆ ಅವರು. ಸರಿಯಾಗಿ ನಿದ್ದೆ ಮಾಡಿನೇ 2-3 ದಿನ ಆಯಿತು ಸರ್, ಎಲ್ಲ ಕಾರ್ಗಳನ್ನೂ ರೆಡಿ ಮಾಡಿದ್ದೀನಿ, ನೀವು ಬಂದು ಒಂದ್ಸರಿ ನೋಡ್ಬಿಡಿ ಸರ್ ಅಂತಾನೆ. ಪಾಪ ನೀನು ತುಂಬಾ ಕಷ್ಟಪಟ್ಟಿದೀಯಪ್ಪ, ನನಗೆ ಆ ಕಾರ್ಗಳನ್ನ ನೋಡಬೇಕು ಅನ್ನಿಸ್ತಿದೆ ಅಂತ ಹೇಳ್ತಾರೆ. ಆಗಲ್ಲ ಸರ್, ಎಷ್ಟೇ ಕಷ್ಟಪಟ್ಟಿದ್ದಕ್ಕೆ ದುಡ್ಡು ಸಿಕ್ಬಿಟ್ರೆ ಆ ಕಷ್ಟ ಎಲ್ಲ ಗೊತ್ತೇ ಆಗೋಲ್ಲ ಅಂತ ನಮ್ಮಪ್ಪ ಹೇಳ್ತಿದ್ರು ಅಂತಾನೆ. ಸರಿಯಾಗಿ ಹೇಳಿದಾರಲ್ಲ ಅವರು ಅಂತ ಓನರ್ ಕೇಳ್ತಾರೆ. ಕಾಫಿ ಕುಡಿಯಪ್ಪ, ಯಾಕಿಷ್ಟು ಡಲ್ ಆಗಿದೆಯಾ, ಕೆಲಸ ಜಾಸ್ತಿ ಆಯ್ತಾ ಅಥವಾ ಕಾರ್ ಇನ್ನೂ ಸರಿಯಾಗಿ ರೆಡಿ ಆಗಲಿಲ್ವಾ ಅಂತ ಕೇಳ್ತಾರೆ. ಕಾರ್ನಲ್ಲಿ ಯಾವ ಸಮಸ್ಯೆನೂ ಇಲ್ಲ ಸರ್, ಅದನ್ನೆಲ್ಲ ಸಂತೋಷವಾಗಿ ರೆಡಿ ಮಾಡಿದೆ ನಾನು, ಆದರೆ ನಮ್ಮ ಮನೆ ಹರಾಜಿಗೆ ಬಂದಿದೆ ಸರ್ ಅಂತಾನೆ. ಹೌದಾ, ಏನಪ್ಪ ಹೇಳ್ತಿದ್ಯಾ ಅಂತ ಓನರ್ ಕೇಳ್ತಾರೆ. ನಮ್ಮ ಅಣ್ಣ ಮನೆ ಪತ್ರನ ಆಡ್ಬಿಟ್ಟು ಯಾರಿಗೂ ಗೊತ್ತಿಲ್ಲದಿರೋ ಹಾಗೆ ಸಾಲ ಮಾಡಿಬಿಟ್ಟಿದ್ದಾನೆ ಸರ್. ಅವನಾಗಂತಿರೋವಾಗ, ಹೌದೇನಪ್ಪ, ಅವ್ನು ತುಂಬ ಓದ್ಕೊಂಡಿದ್ದಾನೆ ಅಂತ ನೀನೇ ಹೇಳ್ತಿದ್ಯಲ್ಲ ಅಂತಾರೆ. ಅವನೇನೇ ಹೀಗೆ ಮಾಡಿಬಿಟ್ನ ಅಂತಿರೋವಾಗ, ಏನೇ ಓದಿದ್ರು ಅವನ ಬುದ್ಧಿ ಅಷ್ಟಲ್ಲೇ ಸರ್, ಅವಶ್ಯಕತೆ ಇಲ್ಲದೆ ಮಾರ್ಬಿಟ್ಟಿದ್ದಾನೆ. ಈಗ ಮನೆ ಹರಾಜಿಗೆ ಬಂದ್ಬಿಟ್ಟಿದೆ ಸರ್. ಕಾರ್ನ ರೆಡಿ ಮಾಡಿ ಫೈನಾನ್ಷಿಯರ್ ಹತ್ರ ಅಡ್ಬಿಟ್ಟು ಮನೆಗೆ ಬೇಕಾಗಿರೋ ದುಡ್ಡನ್ನ ತಗೊಳ್ಳೋಣ ಅಂತ ಹೋದೆ ಸರ್. ಆದರೆ ಅಂತ ಸೂರ್ಯ ಹೇಳ್ತಾನೆ. ಆದರೆ ಏನಪ್ಪ ಅಂತ ಓನರ್ ಕೇಳ್ತಾರೆ. ನಿಮ್ಗೆ ಗೊತ್ತಿರೋ ಫೈನಾನ್ಷಿಯರ್ ಇದ್ದಾರಲ್ಲ ಸರ್. ಹೌದಪ್ಪ, ಕಾರ್ಗಳನ್ನೆಲ್ಲ ಇಟ್ಕೊಂಡು ದುಡ್ಡು ಕೊಡ್ತಾರೆ ಅಂತ ನನಗೂ ಚೆನ್ನಾಗಿ ಗೊತ್ತು ಅಂತಾರೆ ಓನರ್. ಅವ್ರು ನನಗೆ ದುಡ್ಡು ಕೊಡಲ್ಲ ಅಂತ ಹೇಳ್ಬಿಟ್ರು ಸರ್ ಅಂತಾನೆ ಸೂರ್ಯ. ಏನಪ್ಪ ಹೇಳ್ತಿದ್ಯಾ ಅಂತ ಕೇಳ್ತಾರೆ. ಹೌದು ಸರ್, ಆ ಫೈನಾನ್ಷಿಯರ್ ಹತ್ರ ನಾನು ಮೊದಲೇ ಸಾಲ ಮಾಡಿದ್ದೆ, ಅವ್ರ ಹತ್ರ ಸಣ್ಣ ಸಮಸ್ಯೆನ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಈಗ ಕಾರ್ನ ಅಡವಿಟ್ಕೊಂಡು ದುಡ್ಡು ಕೊಡೋರು ಅವ್ರೊಬ್ರೇನೆ ಸರ್. ಅವ್ರು ಆಗಲ್ಲ ಅಂತ ಹೇಳ್ದಾಗಿಂದನೂ ನಮ್ಮ ಮನೇನ ಹೇಗೆ ಕಾಪಾಡ್ಕೊಳ್ಳೋದು ಅಂತಾನೆ ನನಗೆ ಗೊತ್ತಾಗ್ತಿಲ್ಲ. ಹಾಗಂತ ಸೂರ್ಯ ಹೇಳ್ಕೊಂಡು ಬೇಜಾರು ಮಾಡ್ಕೊಂಡಿರೋವಾಗ, ಇದುವರೆಗೂ ನೀನು ಅಂದ್ಕೊಂಡಿದ್ದನ್ನೆಲ್ಲ ಮಾಡಿದೀಯಾ, ಓಡಾಡದೇ ಇರೋ ಕಾರ್ನ ರೆಡಿ ಮಾಡಿದೀಯಾ, ಇನ್ನು ದುಡ್ಡು ತಾನೇ, ಅದು ಸಿಗುತ್ತೆ ಸೂರ್ಯ, ನಂಬಿಕೆನ ಕಳ್ಕೊಬೇಡ, ನಾನು ಈಗಲೇ ಬಂದು ಕಾರ್ಗಳನ್ನ ನೋಡ್ತೀನಿ ಅಂತಾರೆ. ಸರಿ ಸರ್, ಸೆಡ್ನಲ್ಲೇ ಕಾರ್ಗಳಿವೆ, ಆ ಫೈನಾನ್ಷಿಯರ್ ಹತ್ರ ನಾನು ಮಾತಾಡ್ತೀನಿ, ಧೈರ್ಯವಾಗಿ ಹೋಗು ಅಂತ ಹೇಳ್ತಾರೆ. ಸೂರ್ಯ ಹಾಗೇನೆ ಅವ್ರ ಮನೆ ಹತ್ರ ಬರ್ತಾನೆ. ಮನೆನ ನೋಡ್ಕೊಂಡು ಫೀಲ್ ಮಾಡ್ಕೋತಿರೋವಾಗ ಒಬ್ರು ಅಜ್ಜಿ ಬಂದು, ನೀವೆಲ್ಲರೂ ಮನೆ ಬಿಟ್ಟು ಹೋಗ್ತೀರಾ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅಪ್ಪ, ನಿಮ್ಮಪ್ಪ ಕಷ್ಟಪಟ್ಟು ಮನೆನ ಕಟ್ಟಿದ್ದಾರೆ, ಈ ಮನೆನ ಉಳಿಸ್ಕೊಳ್ಳಿ ಅಂತ ಹೇಳ್ತಾರೆ. ನಿಮ್ಮ ಅಪ್ಪನ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಕೊಂಡಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು, ಖಂಡಿತ ನೀವು ಈ ಮನೆಗೆ ವಾಪಸ್ ಬರ್ತೀರಾ ಅಂತ ನನಗೆ ಗೊತ್ತು. ಹಾಗಂತ ಅಜ್ಜಿ ಹೇಳ್ತಿರೋವಾಗ, ಸಂತೋಷ ಆಯಿತು ಅಜ್ಜಿ, ನಿಮ್ಮ ಮಾತು ನಿಜ ಆಗಲಿ ಅಂತ ಸೂರ್ಯ ಕೈ ಮುಗ್ದು ಕೇಳ್ಕೊತಾನೆ. ಖಂಡಿತ ನಿಜ ಆಗುತ್ತಪ್ಪ,
ಹಾಗಂತ ಅಜ್ಜಿ ಹೇಳೋಗ್ತಾರೆ. ಈ ಕಡೆ ಸೂರ್ಯ ಕಾರ್ಗಳನ್ನ ಕ್ಲೀನ್ ಮಾಡ್ತಿರ್ತಾನೆ. ಈ ಎಷ್ಟು ಅಂತ ಒರೆಸ್ತೀರಾ? ಅವು ನೋಡೋಕೆ ಹೊಸ ಕಾರ್ ಥರನೇ ಇವೆ, ಸಾಕು ಬನ್ನಿ ಅಂತಾಳೆ ಮೀನಾ. ಚೆನ್ನಾಗಿರ್ಬೇಕಲ್ವಾ ಮೀನಾ, ಅದಕ್ಕೆ ಒರೆಸ್ತಿದ್ದೀನಿ ಅಂತಾನೆ ಸೂರ್ಯ. ಕಷ್ಟಪಟ್ಟು ರೆಡಿ ಮಾಡಿದ್ದೀರಾ, ಚೆನ್ನಾಗಿಲ್ಲದೆ ಏನು ಅಂತ ಮೀನಾ ಕೇಳ್ತಾಳೆ. ಅಂದ್ಕೊಂಡಿದ್ನ ಸಾಧಿಸಿದ್ನಲ್ಲ ಮೀನಾ, 2 ಬಾಟ್ಲು ಒಟ್ಟಿಗೆ ಕುಡ್ದಂಗಿದೆ ಅಂತ ಸೂರ್ಯ ಹೇಳ್ತಾನೆ. ಮೀನಾ ಕೋಪ ಮಾಡ್ಕೋತಾಳೆ. ಈಗಲೂ ಕೂಡ ಅದೆಲ್ಲ ಬೇಕಾ ಅಂತ ಕೇಳ್ತಾಳೆ. ಓನರು ಫೈನಾನ್ಷಿಯರ್ ಹತ್ರ ದುಡ್ಡು ರೆಡಿ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವ್ರಿಗೆ ತುಂಬಾ ಜನ ಫೈನಾನ್ಷಿಯರ್ ಗೊತ್ತು. ಈಗ ಕಾರ್ಗಳನ್ನ ನೋಡಕ್ ಬರ್ತಾರೆ ಅಂತಾನೆ. ಸರಿ ರೀ, ನಾನು ಕೊಡೋಕೆ ಹೋಗ್ಬೇಕು ಅಂತ ಮೀನಾ ಹೋಗ್ತಾಳೆ. ಆಗ ಅಲ್ಲಿಗೆ ಸೂರ್ಯನ ಫ್ರೆಂಡ್ಸ್ಗಳು ಬರ್ತಾರೆ. ಸೂರ್ಯ, ಇದನ್ನೆಲ್ಲ ನೋಡ್ತಿದ್ರೆ ನಿನ್ನ ಸಮಸ್ಯೆ ಎಲ್ಲ ಮುಗ್ದೋಯ್ತು ಕಣೋ ಅಂತ ಹೇಳ್ತಾರೆ. ಇನ್ನೂ ಮುಗ್ದಿಲ್ಲ ಕಣೋ, ನಮ್ಮ ಮನೆನ ಬಿಡಿಸ್ಕೊಂಡ್ಮೇಲೆ ಸಮಸ್ಯೆ ಮುಗಿಯೋದು ಅಂತಾನೆ ಸೂರ್ಯ. ಅದು ಆಗುತ್ತೆ ಬಿಡು ಅಂತಿರೋವಾಗಲೇ ಓನರು ಫೈನಾನ್ಷಿಯರ್ನ ಕರ್ಕೊಂಡು ಬರ್ತಾರೆ. ಏನೋ ಇದು ಓನರ್ ಬರ್ತಿದಾರಲ್ಲ ಅಂತ ಚೇತ ಹೇಳ್ತಾನೆ. ಏನಪ್ಪ ಇವೇನಪ್ಪ ರೆಡಿ ಮಾಡಿರೋ ಕಾರ್ಗಳು ಅಂತ ಕೇಳ್ತಾರೆ. ಹೌದು ಸರ್ ಅಂತಿರೋವಾಗ ಇವೇ ಆ ಕಾರ್ಗಳು ಅಂತ ಹೇಳ್ತಾರೆ. ಏನು ಸರ್ ಹಳೆ ಕಾರ್ಗಳು ಅಂತ ಹೇಳ್ತಿದ್ದೀರಾ, ಎಲ್ಲ ಹೊಸ್ದಾಗಿ ಕಾಣಿಸ್ತೀವಿ ಅಲ್ಲ ಅಂತ ಕೇಳ್ತಾರೆ ಫೈನಾನ್ಷಿಯರ್. ಹಾಗೆ ರೆಡಿ ಮಾಡಿದಾನಪ್ಪ ಸೂರ್ಯ. ಎಲ್ಲಪ್ಪ ಸೂರ್ಯ ಅಂತ ಕೇಳ್ತಾರೆ. ಅಲ್ಲಿದ್ದಾನೆ ಸರ್ ಅಂತ ಚೇತ ಹೇಳ್ತಾನೆ. ಸೂರ್ಯ ಫೋನಲ್ಲಿ ಮಾತಾಡ್ತಿರ್ತಾನೆ. ಸೂರ್ಯ, ಇವೆಲ್ಲ ನಮ್ಮ ಕಾರ್ಗಳ ಅಂತ ಕೇಳ್ತಾರೆ ಓನರ್. ಹೌದು ಸರ್ ಅಂತಾನೆ ಸೂರ್ಯ. ನನ್ನ ಕಣ್ಣನ್ನೇ ನಾನು ನಂಬೋಕ್ಕಾಗ್ತಿಲ್ಲ, ಪಕ್ಕ ಹೊಸ ಕಾರ್ ಥರ ರೆಡಿ ಮಾಡಿದ್ಯಾ. ಅವ್ರಾಗಂತಿರೋವಾಗ ತುಂಬ ಥ್ಯಾಂಕ್ಸ್ ಸರ್ ಅಂತಾನೆ ಸೂರ್ಯ. ವೆರಿ ಗುಡ್ ಅಂತಾರೆ. ನಾನೇ ತುಕ್ಕು ಹಿಡ್ದಿವೆ ತೂಕಕ್ಕೆ ಹಾಕ್ಬಿಡೋಣ ಅಂತ ಅಂದ್ಕೊಂಡಿದ್ದೆ, ಆದರೆ ನೀನು ಎಲ್ಲ ಪಳ ಪಳ ಅನ್ನೋ ಥರ ಹೊಸ ಕಾರಾಗಿ ರೆಡಿ ಮಾಡಿದೆಯಲ್ಲ. ಅವ್ರಾಗಂತಿರೋವಾಗ ಮೇಲ್ ಮಾತ್ರ ಅಲ್ಲ ಸರ್, ಒಳಗೂ ಕೂಡ ಇಂಜಿನ್ ಎಲ್ಲ ಪಕ್ಕ ಇರೋ ಹಾಗೆ ರೆಡಿ ಮಾಡಿದ್ದೀನಿ ಅಂತಾನೆ ಸೂರ್ಯ. ಶಿವರಾಮನ್, ನಾನು ಹೇಳ್ತಿದ್ನಲ್ಲ ಹಳೆ ಕಾರ್ಗಳು ಅಂತ, ಇವೇ ನೋಡಿ ಅಂತ ಓನರ್ ಹೇಳ್ತಾರೆ. ಎಲ್ಲ ಕೆಲಸನೂ ಮುಗಿಸಿದ್ದೀನಿ ಸರ್, ಸಣ್ಣ ಸಣ್ಣ ನಟ್ಟು ಬೋಲ್ಟು ಸಹ ಬಿಟ್ಟಿಲ್ಲ ಅಂತಾನೆ. ನೀನು ನೋಡ್ತಿದ್ರೆ ನನ್ಗೆ ಹೆಮ್ಮೆ ಆಗ್ತಿದೆಯಪ್ಪ ಅಂತ ಹೇಳ್ತಾರೆ. ಶಿವರಾಮನ್, ಈ ಕಾರ್ಗಳೆಲ್ಲ ಹೊಸ್ದಾಗಿ ಕಾಣಿಸ್ತೀವಿಯಲ್ಲ ಅಂತ ಕೇಳ್ತಾರೆ. ಹೌದು ಸರ್, ನೀವು ನೋಡಿದ್ರೆ ಹಳೆ ಕಾರು ಅಂತ ಹೇಳ್ತಿದ್ರಿ, ನಂಬಕ್ಕೆ ಆಗ್ತಿಲ್ಲ ಅಂತ ಹೇಳ್ತಾರೆ ಫೈನಾನ್ಷಿಯರ್. ಸೂರ್ಯ, ಇವ್ರ ಹತ್ರನೇ ತಾನೇ ನೀನು ಫೈನಾನ್ಸ್ ಕೇಳಕ್ ಹೋಗಿದ್ದು ಅಂತ ಕೇಳ್ತಾರೆ. ಹೌದು ಸರ್ ಅಂತಾನೆ ಸೂರ್ಯ. ನಾನು ಕೇಳಕ್ಕೆ ಹೋದಾಗ ಮನೆಯಿಂದ ಆಚೆ ಹೋಗು ಅಂತ ಕಳಿಸ್ಬಿಟ್ರು ಸರ್ ಅಂತಾನೆ. ಏನಪ್ಪ ಸೂರ್ಯ ತುಂಬಾ ಒಳ್ಳೆ ಹುಡುಗ, ಚಿಕ್ಕ ವಯಸ್ಸಿಂದನೂ ಹಂತವಾಗಿ ಮೇಲ್ ಬಂದಿದ್ದಾನೆ. ಅವ್ನಿಗಿರೋ ಸಮಸ್ಯೆನ ಸರಿಪಡಿಸ್ಕೊಳ್ಳೋಕ್ಕೋಸ್ಕರ ನನ್ನ ಹತ್ರ ಇರೋ ಕಾರ್ಗಳನ್ನ ರೆಡಿ ಮಾಡಿದ್ದಾನೆ. ಒಳ್ಳೆ ಹುಡುಗ ಅವನು ದುಡ್ಡು ಕೊಡಲ್ಲ ಅಂತ ಹೇಳ್ತಿದ್ದೀರಲ್ಲ ಅಂತ ಕೇಳ್ತಾರೆ. ಸರ್, ನಿಮ್ಮ ಮಾತಿಗೆ ಮರ್ಯಾದೆ ಕೊಡ್ತಿದ್ದೀನಿ, ಕಾರ್ಗಳು ಕೂಡ ತುಂಬಾ ಚೆನ್ನಾಗಿವೆ. ಸೂರ್ಯ ಏನು ಅಂತ ನನಗೆ ಚೆನ್ನಾಗೇ ಗೊತ್ತು. ಈಗ ನಾನು ದುಡ್ಡು ಕೊಟ್ರೆ ಸರಿಯಾಗಿ ಬಡ್ಡಿ ಕಟ್ಟಲ್ಲ ಸರ್ ಅಂತಾರೆ. ಯಾರಾದರೂ ಕುಡಿಯೋಕೆ ಕೊಟ್ರೆ ಹೊಟ್ಟೋಗ್ಬಿಡ್ತಾನೆ, ನನ್ನ ಹತ್ರನೇ ಬಂದು ಸಮಸ್ಯೆ ಮಾಡಿದ್ದಾನೆ ಸರ್ ಅಂತಾರೆ. ಇವನನ್ನು ನಂಬಿ ಹೇಗೆ ಸರ್ ನಾನು ದುಡ್ಡು ಕೊಡೋದು ಅಂತಿರುವಾಗ ಸೂರ್ಯ ಮೊದಲಿನ ಥರ ಇಲ್ಲಪ್ಪ, ಈಗ ಅವನೀಗ ಕುಡಿಯೋದನ್ನ ಬಿಟ್ಟಿದ್ದಾನೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಈಗ ಅವನು ಮೊದಲಿನ ಥರ ಇಲ್ಲ ಅಂತಾರೆ. ಇಲ್ಲಿ ನೋಡಪ್ಪ, ಅವ್ನು ಸರಿ ಇಲ್ಲ ಅಂದಿದ್ರೆ ಈ ಥರ ಕಾರುಗಳನ್ನ ಇಷ್ಟು ಬೇಗ ರೆಡಿ ಮಾಡೋಕ್ಕಾಗ್ತಿತ್ತಾ ಅಂತ ಕೇಳ್ತಾರೆ. ಸರ್ವಿಸ್ ಸೆಂಟ್ರಲ್ಲಿ ಬಿಟ್ಟರು ಕೂಡ ಈ ಥರ ಯಾರ ಕೈಲೂ ರೆಡಿ ಮಾಡೋಕ್ಕಾಗಲ್ಲ. ಇವನ ಮನಸ್ಸಿನಲ್ಲಿ ಬೆಳಿಬೇಕು ಅನ್ನೋ ಛಲ ಇದೆ. ಆ ಥರ ಇರೋದಕ್ಕೇನೆ ಈ ಥರ ಕೆಲಸ ಮಾಡಿರೋದು. ಅವ್ರಾಗಂತಿರೋವಾಗ ಚೇತ, ಸರ್ ಅವ್ರ ಮನೆ ಹರಾಜಲ್ಲಿದೆ, ಅದನ್ನು ಉಳಿಸ್ಕೋಬೇಕು ಅಂತಾನೆ ರಾತ್ರಿ ಆಗಲೂ ಕೆಲಸ ಮಾಡಿದ್ದಾನೆ. ಹಾಗಂತ ಚೇತ ಹೇಳ್ತಿರೋವಾಗ, ಏನಪ್ಪ ಈ ಥರ ಬೆಳಿಬೇಕು ಅಂತಿರೋನ್ಗೆ ನಾವೇ ತಾನೇ ಸಹಾಯ ಮಾಡಬೇಕಾಗಿರೋದು. ಓನರ್ ಆಗಂತಿರೋವಾಗ, ಅದೆಲ್ಲ ಸರಿ ಸರ್, ಇವನನ್ನ ನಂಬಿ ಹೇಗೆ ನಾನು ದುಡ್ಡು ಕೊಡೋದು, ವಾಪಸ್ ಬರುತ್ತೆ ಅಂತ ಏನು ಗ್ಯಾರಂಟಿ ಇದೆ ಅಂತ ಕೇಳ್ತಾರೆ ಫೈನಾನ್ಷಿಯರ್. ಏನು ಈ ಥರ ಹೇಳ್ತಿದ್ದೀರಲ್ಲ, ಸೂರ್ಯನ್ಗೆ ನಾನು ಗ್ಯಾರಂಟಿ ಕೊಡ್ತೀನಿ ಸಾಕಾ ಅಂತ ಕೇಳ್ತಾರೆ. ನನ್ನ ಹತ್ರ ಇರೋ ಆಸ್ತಿ ಪಾಸ್ತಿ ಎಲ್ಲ ನಿಮ್ಗೆ ಚೆನ್ನಾಗೇ ಗೊತ್ತು. ನನ್ನನ್ನು ನಂಬಿ ಅವ್ರಿಗೆ ದುಡ್ಡು ಕೊಡಿ, ಖಂಡಿತ ಅವನು ದುಡ್ಡನ್ನ ವಾಪಸ್ ಕೊಡ್ತಾನೆ. ಯಾವ ಪೇಪರ್ ಮೇಲೆ ಸಹಿ ಮಾಡಬೇಕು ಅಂತ ಹೇಳಿ ನಾನು ಮಾಡಿಕೊಡ್ತೀನಿ. ಸರಿನಾ ಸೂರ್ಯ ಅಂತ ಕೇಳ್ತಾರೆ ಓನರ್. ಸರ್, ನಮ್ಮಪ್ಪ ನನ್ನನ್ನು ನಂಬ್ಕೊಂಡಿದ್ದಾರೆ, ನಾನು ಅವ್ರಿಗೆ ಮಾತು ಕೊಟ್ಟಿದ್ದೀನಿ, ನಿಮ್ಮಿಂದ ಆ ಮಾತು ಉಳಿಸ್ಕೊಟ್ಟಿದ್ದೀನಿ ಸರ್, ತುಂಬ ಥ್ಯಾಂಕ್ಸ್ ಅಂತಾನೆ. ಹಾಗಂತ ಸೂರ್ಯ ಹೇಳ್ತಿರೋವಾಗ, ಏನಪ್ಪ ಸೂರ್ಯ ನೀನು ಇನ್ನೂ ಬೆಳಿಬೇಕು, ಕೊಟ್ಟು ಮಾತನ್ನ ಉಳಿಸ್ಕೋತೀಯಾ, ನನ್ನ ಹತ್ರ ನೀನು ಕೆಲಸ ಮಾಡ್ತಿದ್ಯಾ ಅಂತ ಹೇಳ್ಕೊಳಕ್ಕೆ ನನಗೆ ಹೆಮ್ಮೆ ಆಗುತ್ತೆ ಅಪ್ಪ ಅಂತ ಹೇಳ್ತಾರೆ. ನಿನ್ನನ್ನು ನಂಬಿ ಇನ್ನೂ ಈ ಥರದ 50 ಕಾರ್ ಬೇಕಾದರೂ ಕೊಡ್ತೀನಿ, ಇನ್ನು ನೀನು ಚಿಂತೆ ಮಾಡಬೇಡ ಬಿಡಪ್ಪ ಅಂತ ಹೇಳ್ತಾರೆ. ಶಿವರಾಮನ್, ನಾನು ನಿಮಗೆ ಗ್ಯಾರಂಟಿ ಕೊಡ್ತೀನಿ, ಅವ್ನು ಕೇಳಿದಷ್ಟು ದುಡ್ಡನ್ನ ಕೊಟ್ಬಿಡಿ ಅಂತ ಹೇಳ್ತಾರೆ. ನೀವು ಗ್ಯಾರಂಟಿ ಕೊಟ್ಮೇಲೆ ಇನ್ನೇನಿದೆ ಸರ್, ಕಾರ್ಗಳೆಲ್ಲ ಯಾರ ಹೆಸರಲ್ಲಿವೆ ಅಂತ ಕೇಳ್ತಾರೆ. ಎಲ್ಲನೂ ಸೂರ್ಯನ ಹೆಸರಿಗೆ ಮಾಡಾಯಿತು. ಅವ್ರಾಗಂತಿರೋವಾಗ, ಕಾರೆಲ್ಲ ನೋಡೋಕ್ಕೆ ಚೆನ್ನಾಗೇ ಇವೆ, ಆದರೆ ಓಡ್ತವೆ ತಾನೇ ಅಂತ ಕೇಳ್ತಾರೆ. ಒಳ್ಳೆ ಕಂಡೀಷನಲ್ಲಿವೆ ಅಲ್ವಾ ಅಂತ ಕೇಳ್ತಾರೆ. ಸರ್, ಸ್ಟಾರ್ಟ್ ಮಾಡಿ ಓಡಿಸ್ ನೋಡಿ ಸರ್ ಅಂತಾನೆ ಸೂರ್ಯ. ಸರಿ ನಾನು ನಂಬ್ತೀನಿ. ಸರಿ, ನೀನು ಕೇಳಿರೋ ದುಡ್ಡಿಗೆ ಈ 5 ಕಾರ್ಗಳನ್ನ ಅಡಮಾನ ಇಟ್ಟರೆ ಸಾಲದು. ನಿನ್ನ ಹತ್ರ 12 ಕಾರು, 1 ವ್ಯಾನ್ ಎಲ್ಲ ಇದೆ ಅಂತ ಹೇಳಿದ್ಯಲ್ಲ, ಅವೆಲ್ಲನೂ ನನ್ನ ಹತ್ರ ಅಡಮಾನ ಇಡಬೇಕು. ಅವ್ರಾಗಂತಿರೋವಾಗ, ಸರಿ ಸರ್ ನಾನು ಕೊಡ್ತೀನಿ ಅದನ್ನೆಲ್ಲ ಅಂತಾನೆ ಸೂರ್ಯ. ಆದರೆ ನನಗೆ 38 ಲಕ್ಷ ಬೇಕೇ ಬೇಕು ಸರ್ ಅಂತಾನೆ. ಕಾರ್ ಮಾತ್ರ ಅಲ್ಲ ಸರ್, ನನ್ನ ತಲೆನೂ ಕೂಡ ಅಡಮಾನ ಇಡೋಕ್ಕೆ ನಾನು ರೆಡಿ ಇದ್ದೀನಿ ಅಂತಾನೆ. ಸರಿನಪ್ಪ, ಧನರಾಜ್ ಸರ್ ಹೇಳಿದ್ಮೇಲೆ ನಾನು ನಿನಗೆ ದುಡ್ಡು ಕೊಡೋಕೆ ಒಪ್ಕೊಂಡಿದ್ದೀನಿ. ಈಗಲೇ ನಾನು 10 ಲಕ್ಷ ಫೋನ್ ಮಾಡಿ ತರಿಸ್ತೀನಿ, ಮಿಕ್ಕಿ ದುಡ್ಡನ್ನ ನಾಳೆ ಕೊಡ್ತೀನಿ ಅಂತ ಹೇಳ್ತಾರೆ. ಸರ್, ಮಿಕ್ಕಿ ದುಡ್ಡನ್ನ ನಾಳೆ ಖಂಡಿತ ಕೊಡ್ತೀರಲ್ವ ಸರ್, ನಮ್ಮ ಮನೆ ಹರಾಜಿಗೆ ಬಂದ್ಬಿಟ್ಟಿದೆ ಅಂತಾನೆ ಸೂರ್ಯ. ಕೊಡ್ತೀನಿ ಅಂತ ಹೇಳಿದ್ನಲ್ಲಪ್ಪ, ಪೇಪರ್ನೆಲ್ಲ ರೆಡಿ ಮಾಡಬೇಕಲ್ವಾ, ಈಗಲೇ ಅಡ್ವಾನ್ಸ್ ಅಂತ ನಿನ್ಗೆ 10 ಲಕ್ಷ ಕೊಡ್ತಿದ್ದೀನಿ ಅಂತ ಹೇಳ್ತಾರೆ.
ಅವರು ಫೋನ್ ಮಾಡಕ್ಕೆ ಹೋಗ್ತಾರೆ. ಸರ್, ನೀವು ಮಾಡಿರೋ ಸಹಾಯನ ನಾನು ಯಾವತ್ತೂ ಮರೆಯಲ್ಲ. ಹಾಗಂತ ಸೂರ್ಯ ಓನರ್ಗೆ ಕೈ ಮುಗಿತಾನೆ. ಅದೆಲ್ಲ ನೀನು ಕಷ್ಟಪಟ್ಟಿರೋ ಫಲನಪ್ಪ, ಖಂಡಿತ ನೀನು ದೊಡ್ಡ ವ್ಯಕ್ತಿ ಆಗ್ತೀಯ ಅಂತ ಅವರು ಆಶೀರ್ವಾದ ಮಾಡ್ತಾರೆ. ಹಾಗೆಯೇ ಫೈನಾನ್ಷಿಯರ್ 10 ಲಕ್ಷ ದುಡ್ಡನ್ನ ಸೂರ್ಯನ ಕೈ ಕೊಡ್ತಾರೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯ ಆಗುತ್ತೆ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.